ಎಲ್ಲರಿಗೂ ನಮಸ್ಕಾರಗಳು. ಮೊದಲಿಗೆ ನನ್ನ ತರಗತಿಯನ್ನು ವೀಕ್ಷಣೆಯನ್ನು ಮಾಡ್ತಿರುವಂತಹ ನಿಮ್ಮೆಲ್ಲರಿಗೂ ಕೂಡ ತುಂಬ ಹೃದಯದ ಧನ್ಯವಾದಗಳನ್ನು ತಿಳಿಸ್ತೀನಿ. ಹಾಗೆ ನೀವೆಲ್ಲರೂ ಕೂಡ ಅದ್ಭುತವಾಗಿ ಅಧ್ಯಯನವನ್ನು ಮಾಡ್ತಾ ಇದ್ದೀರಾ ಅಂತ ಹೇಳಿ ನಾನು ಭಾವಿಸ್ತೀನಿ. ಓಕೆ, ಸೊ ಇವತ್ತಿನ ತರಗತಿಯ ಬಗ್ಗೆ ಮಾತನಾಡೋದಾದರೆ, ಈ ಹಿಂದೆ ನಾನು ಕರ್ನಾಟಕದ ಪರಿಣಾಮಕಾರಿ ಆಡಳಿತಕ್ಕಾಗಿ ವಿಜ್ಞಾನ ಮತ್ತು ತಂತ್ರಜ್ಞಾನದ ಕುರಿತಾದಂತಹ ಸಂಪೂರ್ಣ ಮಾಹಿತಿಯನ್ನು ಹೊಂದಿರುವ ಕ್ಲಾಸನ್ನು ಅಪ್ಲೋಡ್ ಮಾಡಿದ್ದೀನಿ. ಸೊ ಆ ಕ್ಲಾಸಿನ ಮುಂದುವರೆದಂತಹ ಭಾಗವಾಗಿ ಇವತ್ತಿನ ತರಗತಿಯಲ್ಲಿ ನಾವು ಕೇಂದ್ರ ಭಾಗದಲ್ಲಿ ಜಾರಿಯಾಗಿರುವಂತಹ ಈ ಆಡಳಿತದ ಉಪಕ್ರಮಗಳ ಕುರಿತು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಸೊ ಈ ಎಲ್ಲ ಉಪಕ್ರಮಗಳು ಈ ಹಿಂದೆ ಪ್ರಶ್ನೆ ಪತ್ರಿಕೆಯಲ್ಲಿ ಬಂದಿರುವಂತಹ ಉಪಕ್ರಮಗಳಾಗಿರುತ್ತೆ ಅಥವಾ 2025ರಲ್ಲಿ ಟ್ರೆಂಡಿಂಗ್ನಲ್ಲಿರುವಂತಹ ಉಪಕ್ರಮಗಳಾಗಿರುತ್ತೆ. ಸೊ ಇವುಗಳ ಬಗ್ಗೆ ನಾವು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಇನ್ನೂ ಯಾರು ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೆ ತರಗತಿಗಳ ಕುರಿತಾದಂತಹ ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ. ಓಕೆ, ಸೊ ಮೊದಲಿಗೆ ನಮ್ಮ ಭಾರತದಲ್ಲಿ ಈ ಆಡಳಿತ ಅನ್ನುವಂಥದ್ದು ಎಲ್ಲಿಂದ ಆರಂಭ ಆಗುತ್ತೆ ಅಂತ ಹೇಳಿ ನಾವು ನೋಡೋದಾದರೆ, 1987ರಲ್ಲಿ ರಾಷ್ಟ್ರೀಯ ಉಪಗ್ರಹ ಆಧಾರಿತ ಕಂಪ್ಯೂಟರ್ ನೆಟ್ವರ್ಕ್ ವ್ಯವಸ್ಥೆಯನ್ನು ಜಾರಿಯನ್ನು ಮಾಡ್ತಾರೆ. ಸೊ ಈ ಒಂದು ವ್ಯವಸ್ಥೆ ನಮ್ಮ ಭಾರತದಲ್ಲಿ ಈ ಆಡಳಿತವನ್ನು ಆರಂಭವನ್ನು ಮಾಡಲಿಕ್ಕೆ ನಾಂದಿ ಆಗುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಈ ಒಂದು ವ್ಯವಸ್ಥೆ ಬಂದ ನಂತರದಲ್ಲಿ ದೇಶದ ಎಲ್ಲ ಜಿಲ್ಲಾ ಕಚೇರಿಗಳನ್ನು ಗಣಕೀಕರಿಸಲು ರಾಷ್ಟ್ರೀಯ ಮಾಹಿತಿ ಕೇಂದ್ರವು ಜಿಲ್ಲಾ ಮಾಹಿತಿ ವ್ಯವಸ್ಥೆಯನ್ನು ಆರಂಭವನ್ನು ಮಾಡುತ್ತೆ. ಸೊ ಇದಕ್ಕೋಸ್ಕರ ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರಗಳಿಗೆ ಉಚಿತವಾದಂಥ ಹಾರ್ಡ್ವೇರ್ಗಳನ್ನು ಸಾಫ್ಟ್ವೇರ್ಗಳನ್ನು ಕೂಡ ನೀಡಲಾಗುತ್ತೆ. ಸೊ ಒಟ್ಟಾರೆಯಾಗಿ ಜಿಲ್ಲಾ ಕಚೇರಿಗಳು ಏನಾಗಬೇಕು, ಗಣಕೀಕರಣ ಆಗಬೇಕು. ಅಂದರೆ ಪ್ರತಿಯೊಂದು ವ್ಯವಹಾರಗಳು ಅನ್ನುವಂಥದ್ದು ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ಅಥವಾ ಆನ್ಲೈನ್ನಲ್ಲಿ ಸೇವ್ ಆಗಿರಬೇಕು, ದಾಖಲಾಗಿರಬೇಕು ಅನ್ನುವಂಥದ್ದು ಈ ಒಂದು ಯೋಜನೆಯ ಮೂಲ ಉದ್ದೇಶ ಆಗಿರುತ್ತೆ. ಸೊ ಇದಾದ ನಂತರದಲ್ಲಿ ಈ ಒಂದು ವ್ಯವಸ್ಥೆ ಅನ್ನುವಂಥದ್ದು ರಾಜ್ಯ ರಾಜಧಾನಿಗಳ ಮೂಲಕ ಎಲ್ಲ ಜಿಲ್ಲಾ ಕೇಂದ್ರಗಳಿಗೆ ವಿಸ್ತರಣೆಯನ್ನಾಗುತ್ತೆ. ಕಾಲಾನಂತರದಲ್ಲಿ ಟೆಲಿ ಸಂಪರ್ಕ ಆಗಿರ್ಬೋದು ಅಥವಾ ಇಂಟರ್ನೆಟ್ ಸಂಪರ್ಕ ಆಗಿರ್ಬೋದು, ಈ ರೀತಿ ಕೇಂದ್ರ ಮತ್ತು ರಾಜ್ಯ ಮಟ್ಟದಲ್ಲಿ ಹೆಚ್ಚಿನ ಈ ಆಡಳಿತದ ಉಪಕ್ರಮಗಳು ಜಾರಿಯಾಗ್ತಾ ಹೋಗುತ್ತೆ. ಸೊ ಇಲ್ಲಿ ಜಿಲ್ಲಾ ಕಚೇರಿಗಳನ್ನು ಗಣಕೀಕರಿಸಬೇಕು ಅಂತ ಹೇಳಿ ಮೊದಲಿಗೆ ಯೋಜನೆಯನ್ನು ಜಾರಿಗೆ ತಗೊಂಡ್ಬರ್ತಾರೆ. ಯಾಕೆ ಅಂತ ಹೇಳಿದ್ರೆ, ಕೇಂದ್ರ ಸರ್ಕಾರ ಆಗಿರ್ಬೋದು ಅಥವಾ ರಾಜ್ಯ ಸರ್ಕಾರಗಳು ಜಾರಿಗೆ ತರುವಂತಹ ಯೋಜನೆಗಳನ್ನು ನಾಗರಿಕರಿಗೆ ತಲುಪಿಸುವ ರೀತಿಯಲ್ಲಿ ಕೆಲಸವನ್ನು ನಿರ್ವಹಿಸುವಂತಹ ಕೇಂದ್ರ ಅಂತ ಹೇಳಿದ್ರೆ ಅದು ಜಿಲ್ಲಾ ಕೇಂದ್ರ ಆಗಿರುತ್ತೆ ಮತ್ತು ಜಿಲ್ಲಾ ಕಚೇರಿಗಳು ಆಗಿರುತ್ತೆ. ಹಾಗಾಗಿ ನಾಗರಿಕರಿಗೆ ಸೇವೆಯನ್ನು ಸಲ್ಲಿಸುವಂತಹ ಸಮಯದಲ್ಲಿ ಮೊದಲೆಲ್ಲ ಏನಾಗ್ತಾ ಇತ್ತು, ಜಿಲ್ಲಾ ಕಚೇರಿಗಳಿಗೆ ಭೇಟಿ ಕೊಡಬೇಕಾಗತ್ತೆ, ನಾವೇ ಅರ್ಜಿಯನ್ನು ಕೊಡಬೇಕಾಗತ್ತೆ, ನಂತರದಲ್ಲಿ ಆ ಯೋಜನೆ ನಮಗೆ ಬರುತ್ತೋ ಬರಲ್ವೋ ಈ ರೀತಿಯೆಲ್ಲ ಏನು ಮಾಡಬೇಕಾಗತ್ತೆ, ನಾಗರಿಕರು ಕಚೇರಿಗಳಿಗೆ ಓಡಾಡಬೇಕಾಗಿರುತ್ತೆ. ಆದರೆ ಈ ಒಂದು ವ್ಯವಸ್ಥೆ ಏನು ಮಾಡುತ್ತೆ ಅಂದರೆ, ಎಲ್ಲ ರೀತಿಯಾದಂತಹ ವ್ಯವಸ್ಥೆಗಳು ಒಂದು ಎಲೆಕ್ಟ್ರಾನಿಕ್ ಮಾಧ್ಯಮದಲ್ಲಿ ದಾಖಲಾಗಬೇಕು, ನಂತರದಲ್ಲಿ ಆನ್ಲೈನ್ ಮುಖಾಂತರ ಸೇವೆಗಳು ನಾಗರಿಕರನ್ನು ತಲುಪಬೇಕು. ಈ ರೀತಿ ಎರಡು ವ್ಯವಸ್ಥೆಗಳನ್ನು ಈ ಒಂದು ಯೋಜನೆಯಲ್ಲಿ ಜಾರಿಗೆ ತಗೊಂಡ್ಬರ್ತಾರೆ. ಸೊ ಇದರಿಂದ ಏನಾಗುತ್ತೆ, ಯಾರಿಗೆ ಈ ಯೋಜನೆಗಳು ತಲುಪಿದೆ ಅನ್ನುವಂತಹ ಮಾಹಿತಿ ಆಗಿರ್ಬೋದು ಅಥವಾ ಯಾರನ್ನು ತಲುಪಿಲ್ಲ ಅನ್ನುವಂತಹ ಮಾಹಿತಿ ಆಗಿರ್ಬೋದು, ಎಲ್ಲವೂ ಕೂಡ ಒಂದೇ ಕಡೆ ಸಿಗುತ್ತೆ. ಮತ್ತು ಇಲ್ಲಿ ಯಾವುದೇ ರೀತಿಯಾದಂಥ ಭ್ರಷ್ಟಾಚಾರ ಆಗಲಿ ಅಥವಾ ಮಧ್ಯವರ್ತಿಗಳಾಗಲಿ ಯಾರು ಕೂಡ ಬರೋದಿಲ್ಲ. ನೇರವಾಗಿ ನಾಗರಿಕರು ಅವರಿರುವಂತಹ ಪ್ರದೇಶದಲ್ಲಿಯೇ ಏನು ಮಾಡ್ಬೋದು, ಸೇವೆಗಳನ್ನು ಆನ್ಲೈನ್ ಮುಖಾಂತರ ಪಡಿಬಹುದಾಗಿರುತ್ತೆ. ಸೊ ಈ ರೀತಿಯಾಗಿ ನಾಗರಿಕರಿಗೆ ಸೇವೆಯನ್ನು ಒದಗಿಸುವಂತಹ ಉದ್ದೇಶದಿಂದ ಈ ಒಂದು ಜಿಲ್ಲಾ ಕಚೇರಿಗಳನ್ನು ಗಣನೀಕರಣವನ್ನು ಮಾಡಬೇಕು, ಜಿಲ್ಲಾ ಕಚೇರಿಗಳನ್ನು ಗಣಕೀಕರಿಸಬೇಕು ಅನ್ನುವಂತಹ ಯೋಜನೆಯನ್ನು ಜಾರಿಗೆ ತಗೊಂಡ್ಬರ್ತಾರೆ. ಸೊ ಇದಿಷ್ಟು ಮಾಹಿತಿ ಆಗಿರುತ್ತೆ. ಓಕೆ, ಸೊ ನಂತರದಲ್ಲಿ ಮುಂದಿನ ವಿಚಾರವನ್ನು ನಾವು ನೋಡೋದಾದರೆ, ಇಲ್ಲಿ ಸರ್ಕಾರ ಅನ್ನುವಂಥದ್ದು ಈ ಆಡಳಿತದ ಒಂದು ವ್ಯವಸ್ಥೆಯ ಅಡಿಯಲ್ಲಿ ಜಾರಿ ಮಾಡುವಂತಹ ಉಪಕ್ರಮಗಳು ಯಾವ ವಿಭಾಗದಲ್ಲಿ ಜಾರಿ ಆಗಬೇಕು ಅಂತ ಹೇಳಿ ಇಲ್ಲಿ ಸರ್ಕಾರ ಅನ್ನುವಂಥದ್ದು ತೀರ್ಮಾನವನ್ನು ಮಾಡುತ್ತೆ.
ಉದಾಹರಣೆಗೆ ಸರ್ಕಾರದಿಂದ ಸರ್ಕಾರಕ್ಕೆ ನಡೆಯುವಂತಹ ವ್ಯವಹಾರಗಳ ಕುರಿತಾಗಿ ಯೋಜನೆಗಳನ್ನು ಈ ಒಂದು ವಿಭಾಗದಲ್ಲಿ ಜಾರಿಯನ್ನು ಮಾಡ್ತಾರೆ. ಸೊ ಇದನ್ನು ನಾವು ಗೌರ್ಮೆಂಟ್ ಟು ಗೌರ್ಮೆಂಟ್ ಅಂತ ಹೇಳಿ ಕರಿಬಹುದು. ಹಾಗೆ ಸರ್ಕಾರದಿಂದ ನಾಗರಿಕರಿಗೆ ತಲುಪಬೇಕಾಗಿರುವಂತಹ ಸೇವೆಗಳಿಗೆ ಸಂಬಂಧಪಟ್ಟಂತಹ ಉಪಕ್ರಮಗಳನ್ನು ಸೊ ಈ ವಿಭಾಗದಲ್ಲಿ ಜಾರಿಯನ್ನು ಮಾಡ್ತಾರೆ. ಸೊ ಇದನ್ನು ನಾವು ಗೌರ್ಮೆಂಟ್ ಟು ಸಿಟಿಸನ್ ಅಂತ ಹೇಳಿ ನೋಡ್ಬೋದು. ಹಾಗೆ ಸರ್ಕಾರದಿಂದ ವ್ಯವಹಾರಕ್ಕೆ ಸಂಬಂಧಪಟ್ಟಂತಹ ವಿಷಯಗಳು ಅಂದರೆ ಟ್ಯಾಕ್ಸ್ ಆಗಿರ್ಬೋದು ಅಥವಾ ಒಂದು ಈ ಆನ್ಲೈನ್ ಪೇಮೆಂಟ್ಗಳಾಗಿರ್ಬೋದು. ಸೊ ಇವುಗಳಿಗೆ ಸಂಬಂಧಪಟ್ಟಂತಹ ಉಪಕ್ರಮಗಳನ್ನು ಈ ಒಂದು ವಿಭಾಗದಲ್ಲಿ ಜಾರಿಯನ್ನು ಮಾಡ್ತಾರೆ. ಹಾಗೆ ಸರ್ಕಾರದಿಂದ ಉದ್ಯೋಗಿಗಳಿಗೆ ನೀಡಲಾಗುವಂತಹ ತರಬೇತಿಗಳಾಗಿರ್ಬೋದು, ಯೋಜನೆಗಳಾಗಿರ್ಬೋದು. ಸೊ ಇಂತಹ ವಿಷಯಗಳ ಕುರಿತಾದಂತಹ ಉಪಕ್ರಮಗಳನ್ನು ಈ ವಿಭಾಗದಲ್ಲಿ ಜಾರಿಯನ್ನು ಮಾಡ್ತಾ ಹೋಗ್ತಾರೆ. ಸೊ ಇವುಗಳ ಬಗ್ಗೆ ನಾವು ನೋಡ್ತಾ ಹೋಗೋಣ. ಸೊ ಇಲ್ಲಿ ನೋಡ್ತಾ ಇದ್ದೀವಿ ನಾವು ಈ ಗವರ್ನೆನ್ಸ್ನ ವಿಭಾಗಗಳನ್ನು. ಸೊ ಅದರಲ್ಲಿ ಗೌರ್ಮೆಂಟ್ ಟು ಸಿಟಿಸನ್ ಅಂತ ಇದೆ. ಸೊ ಈ ವಿಭಾಗದಲ್ಲಿ ನಾಗರಿಕರಿಗೆ ನೀಡಲಾಗುವಂತಹ ಸೇವೆಗಳಿಗೆ ಸಂಬಂಧಪಟ್ಟಂತಹ ಉಪಕ್ರಮಗಳನ್ನು ಜಾರಿಯನ್ನು ಮಾಡ್ತಾರೆ. ಉದಾಹರಣೆಗೆ ಟ್ರಾನ್ಸ್ಪೋರ್ಟೇಷನ್ ಇದೆ, ಹಾಸ್ಪಿಟಲ್ಸ್ ಇದೆ, ಎಜುಕೇಷನ್ಸ್ ಇದೆ, ಹಾಗೆ ಆನ್ಲೈನ್ ಜಾಬ್ ಪೋರ್ಟಲ್ಸ್ ಇದೆ. ಇದಾದ ನಂತರ ಗೌರ್ಮೆಂಟ್ ಟು ಎಂಪ್ಲಾಯಿ ಅಂತ ಹೇಳಿ ಇದೆ. ಸೊ ಇ ಲರ್ನಿಂಗ್ ಮೆಥಡ್ ಆಗಿರ್ಬೋದು ಅಥವಾ ಶೇರ್ ಆಫ್ ನಾಲೆಜ್ ಅಮಾಂಗ್ ದ ಎಂಪ್ಲಾಯೀಸ್ ಆಗಿರ್ಬೋದು. ಸೊ ಇಲ್ಲಿ ಎಂಪ್ಲಾಯ್ಗಳಿಗೆ ಸಂಬಂಧಪಟ್ಟಂತಹ ಅಥವಾ ಅವರ ತರಬೇತಿಗೆ ಸಂಬಂಧಪಟ್ಟಂತಹ ಉಪಕ್ರಮಗಳನ್ನು ಈ ಒಂದು ವಿಭಾಗದಲ್ಲಿ ಜಾರಿಯನ್ನು ಮಾಡ್ತಾರೆ. ನಂತರ ಗೌರ್ಮೆಂಟ್ ಟು ಗೌರ್ಮೆಂಟ್ ಅಂದರೆ ಈ ಸರ್ಕಾರಗಳ ನಡುವೆ ಅಥವಾ ಕಚೇರಿಗಳ ನಡುವೆ ನಡೆಯುವಂತಹ ವ್ಯವಹಾರಗಳ ಕುರಿತಾದಂತಹ ಉಪಕ್ರಮಗಳನ್ನು ಈ ವಿಭಾಗದಲ್ಲಿ ಜಾರಿಯನ್ನು ಮಾಡ್ತಾರೆ. ಹಾಗೆ ಗೌರ್ಮೆಂಟ್ ಟು ಬಿಸ್ನೆಸ್ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಟ್ಯಾಕ್ಸಿಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರ್ಬೋದು ಅಥವಾ ಎಲೆಕ್ಟ್ರಾನಿಕ್ ಟ್ರಾನ್ಸಾಕ್ಷನ್ಸ್ ಆಗಿರ್ಬೋದು, ಇವುಗಳಿಗೆ ಸಂಬಂಧಪಟ್ಟಂತಹ ಉಪಕ್ರಮಗಳನ್ನು ಈ ಒಂದು ವಿಭಾಗದಲ್ಲಿ ಜಾರಿಯನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಒಟ್ಟಾರೆಯಾಗಿ ಈ ಆಡಳಿತದ ಅಡಿಯಲ್ಲಿ ಯಾವ ವಿಭಾಗಗಳಲ್ಲಿ ಯಾವ ಉಪಕ್ರಮಗಳು ಜಾರಿಯಾಗುತ್ತೆ ಅನ್ನುವಂಥದ್ದು ಬಹಳಷ್ಟು ಪ್ರಮುಖವಾದ ಮಾಹಿತಿ ಆಗಿರುತ್ತೆ. ಸೊ ಇಲ್ಲಿ ಒಂದು ಉದಾಹರಣೆಯನ್ನು ನಾವು ನೋಡ್ತಾ ಹೋಗೋಣ. ಸರ್ಕಾರದಿಂದ ಸರ್ಕಾರಕ್ಕೆ ನಡೆಯುವಂತಹ ವ್ಯವಹಾರಗಳಿಗೆ ಸಂಬಂಧಪಟ್ಟಂತಹ ಉಪಕ್ರಮಗಳಲ್ಲಿ ನಾವು ನಮ್ಮ ಕರ್ನಾಟಕದ ಖಜಾನೆ ಯೋಜನೆಯನ್ನು ನಾವು ನೋಡ್ಬೋದಾಗಿರುತ್ತೆ. ಸೊ ಇದು ಕರ್ನಾಟಕದ ಸರ್ಕಾರದ ಸಮಗ್ರ ಆನ್ಲೈನ್ ಖಜಾನೆಯನ್ನು ಗಣಕೀಕರಣವನ್ನು ಮಾಡುವಂತಹ ಯೋಜನೆಯಾಗಿರುತ್ತೆ. ಈ ಒಂದು ಯೋಜನೆಯು ರಾಜ್ಯ ಸರ್ಕಾರದ ಸಂಪೂರ್ಣ ಖಜಾನೆಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಗಣಕೀಕರಣವನ್ನು ಮಾಡುತ್ತೆ. ಹಾಗೆ ರಾಜ್ಯ ಬಜೆಟ್ ಅನುಮೋದನೆಯಿಂದ ಸರ್ಕಾರಕ್ಕೆ ಖಾತೆಗಳನ್ನು ಸಲ್ಲಿಸುವ ಹಂತದವರೆಗೆ ಪ್ರತಿಯೊಂದು ಖಜಾನೆಗೆ ಸಂಬಂಧಪಟ್ಟಂತಹ ಚಟುವಟಿಕೆಗಳನ್ನು ಟ್ರ್ಯಾಕ್ ಮಾಡುವಂತಹ ಸಾಮರ್ಥ್ಯವನ್ನು ಈ ಒಂದು ಖಜಾನೆ ಯೋಜನೆ ಹೊಂದಿದೆ ಅಂತ ಹೇಳಿ ನೋಡ್ಬೋದು. ಅಂದರೆ ಹಣಕಾಸಿಗೆ ಸಂಬಂಧಪಟ್ಟಂತಹ ಸಂಪೂರ್ಣವಾದ ಮಾಹಿತಿಯನ್ನು ಟ್ರ್ಯಾಕ್ ಮಾಡುವಂತಹ ಒಂದು ಯೋಜನೆ ಯಾವುದು ಅಂದರೆ ಖಜಾನೆ ಯೋಜನೆಯಾಗಿರುತ್ತೆ. ಇದು ಯಾವ ವಿಭಾಗದ ಅಡಿಯಲ್ಲಿ ಬರುತ್ತೆ ಅಂದರೆ ಸರ್ಕಾರದಿಂದ ಸರ್ಕಾರಕ್ಕೆ ಅಂದರೆ ಗೌರ್ಮೆಂಟ್ ಟು ಗೌರ್ಮೆಂಟ್ ಈ ಒಂದು ವಿಭಾಗದ ಅಡಿಯಲ್ಲಿ ಈ ಒಂದು ಯೋಜನೆಯನ್ನು ಜಾರಿಯನ್ನು ಮಾಡ್ತಾರೆ. ಸೊ ಓಕೆ. ಸೊ ನಂತರದಲ್ಲಿ ನಾವು ಈಗ ಆಲ್ರೆಡಿ ನೋಡಿದ್ದೀವಿ 1987ರಿಂದ ನಮ್ಮ ಭಾರತದಲ್ಲಿ ಈ ಆಡಳಿತ ಅನ್ನುವಂಥದ್ದು ಪ್ರಾರಂಭ ಆಗಲಿಕ್ಕೆ ಒಂದು ಪ್ರಮುಖವಾದಂತಹ ಘಟ್ಟ ಆಗಿರುತ್ತೆ ಅಂತ ಹೇಳಿ. ಸೊ ಇದಾದ ನಂತರದಲ್ಲಿ ನಮ್ಮ ಭಾರತದಲ್ಲಿ ರಾಷ್ಟ್ರೀಯ ಇ ಆಡಳಿತ ಯೋಜನೆ ಅನ್ನುವಂಥದ್ದು 2006ರಲ್ಲಿ ಜಾರಿಯಾಗತ್ತೆ. ಸೊ ಇದನ್ನು ಜಾರಿ ಮಾಡೋರು ಯಾರು ಅಂತ ಹೇಳಿದ್ರೆ ಎಲೆಕ್ಟ್ರಾನಿಕ್ಸ್ ಮತ್ತು ಮಾಹಿತಿ ತಂತ್ರಜ್ಞಾನ ಇಲಾಖೆ ಮತ್ತು ಆಡಳಿತ ಸುಧಾರಣೆಗಳು ಮತ್ತು ಸಾರ್ವಜನಿಕ ಕುಂದುಕೊರತೆ ಇಲಾಖೆ. ಈ ಎರಡು ಇಲಾಖೆಗಳು ರಾಷ್ಟ್ರೀಯ ಇ ಆಡಳಿತ ಯೋಜನೆಯನ್ನು 2006ರಲ್ಲಿ ಜಾರಿಯನ್ನು ಮಾಡುತ್ತೆ. ಸೊ ಈ ಒಂದು ಯೋಜನೆ ಏನಿದೆ ಇದು ಸಾಮಾನ್ಯ ಜನರಿಗೆ ಅವರ ಪ್ರದೇಶದಲ್ಲಿ ಎಲ್ಲ ಸರ್ಕಾರಿ ಸೇವೆಗಳನ್ನು ಲಭ್ಯವಾಗುವಂತೆ ಮಾಡುವಂಥದ್ದು. ಹಾಗೆ ಸಾಮಾನ್ಯ ಜನರ ಮೂಲಭೂತ ಅಗತ್ಯಗಳನ್ನು ಪೂರೈಸಲು ಕೈಗೆಟಕುವ ವೆಚ್ಚದಲ್ಲಿ ಅಂತಹ ಸೇವೆಗಳ ದಕ್ಷತೆ ಮತ್ತು ಪಾರದರ್ಶಕತೆ ಮತ್ತು ವಿಶ್ವಾಸಾರ್ಹತೆಯನ್ನು ಖಚಿತಪಡಿಸಿಕೊಳ್ಳುವಂಥದ್ದು ಈ ಒಂದು ಯೋಜನೆಯ ಮೂಲ ಉದ್ದೇಶ ಆಗಿರುತ್ತೆ.
ಸಿಂಪಲ್ ಆಗಿ ನೋಡಬೇಕಂದ್ರೆ ನಮ್ಮ ಪ್ರದೇಶದಲ್ಲಿ ಇವತ್ತು ಗ್ರಾಮವನ್ನಾಗಿರ್ಬೋದು, ನಗರವನ್ನಾಗಿರ್ಬೋದು, ಅಥವಾ ಕರ್ನಾಟಕವನ್ನಾಗಿರ್ಬೋದು, ಅಥವಾ ನಾಡ ಕಚೇರಿ ಕಾನ್ಸೆಪ್ಟ್ ಆಗಿರ್ಬೋದು, ಸೊ ಇವೆಲ್ಲವೂ ಕೂಡ ಯಾವ ಆಧಾರದ ಮೇಲೆ ಜಾರಿಯಾಗಿದೆ ಅಂದರೆ 2006ರಲ್ಲಿ ಜಾರಿಯಾಗಿರುವ ರಾಷ್ಟ್ರೀಯ ಇ ಆಡಳಿತದ ಯೋಜನೆಯ ಭಾಗವಾಗಿರುತ್ತೆ. ಓಕೆ, ಸೊ ಮೊದಲನೆಯ ಉಪಕ್ರಮದ ಕುರಿತು ಅಧ್ಯಯನವನ್ನು ಮಾಡ್ತಾ ಹೋಗೋಣ. ಸಂಚಾರ ಸಾಥಿ ಅನ್ನುವಂತಹ ಮೊಬೈಲ್ ಆ್ಯಪ್ ಬಹಳಷ್ಟು ಟ್ರೆಂಡಿಂಗ್ನಲ್ಲಿರುವಂತಹ ಒಂದು ಉಪಕ್ರಮ ಆಗಿರುತ್ತೆ. ಇದು 2023ರಲ್ಲಿ ಜಾರಿಯಾಗಿರುವಂತಹ ಒಂದು ಕಾರ್ಯಕ್ರಮ. ಇದು ಭಾರತ ಸರ್ಕಾರದ ದೂರಸಂಪರ್ಕ ಇಲಾಖೆ ಜಾರಿ ಮಾಡುತ್ತೆ ಅನ್ನೋದನ್ನು ನಾವು ನೋಡ್ಬೋದು. ಸೊ ಸಂಚಾರ ಸಾಥಿ ಅನ್ನುವಂಥದ್ದು ಒಂದು ಮೊಬೈಲ್ ಚಂದಾದಾರರನ್ನು ಸಬಲೀಕರಣವನ್ನುಗೊಳಿಸಲಿಕ್ಕೆ ಹಾಗೆ ಮೊಬೈಲನ್ನು ಬಳಕೆ ಮಾಡುವವರ ಸುರಕ್ಷತೆಯನ್ನು ಬಲಪಡಿಸಲು ಮತ್ತು ಸರ್ಕಾರದ ನಾಗರಿಕ ಕೇಂದ್ರಿತ ಉಪಕ್ರಮಗಳ ಬಗ್ಗೆ ಜಾಗೃತಿಯನ್ನು ಮೂಡಿಸಲು ದೂರಸಂಪರ್ಕ ಇಲಾಖೆ ಈ ಒಂದು ಯೋಜನೆಯನ್ನು ಜಾರಿಗೆ ತಗೊಂಡು ಬಂದಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಸಂಚಾರ ಸಾಥಿ ಅನ್ನುವಂಥದ್ದು ನಾಗರಿಕರಿಗೆ ತಮ್ಮ ಮೊಬೈಲ್ ಸಂಖ್ಯೆಗಳ ಮೇಲೆ ನಿಯಂತ್ರಣ ಮತ್ತು ಭದ್ರತೆಯನ್ನು ಒದಗಿಸುವಂತಹ ಒಂದು ಡಿಜಿಟಲ್ ವೇದಿಕೆ ಆಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ಸಂಚಾರ ಸಾಥಿ ಅಂತ ಹೇಳಿದ್ರೆ ಒಂದು ಆಧಾರ್ ಕಾರ್ಡ್ನಲ್ಲಿ ಎಷ್ಟು ಮೊಬೈಲ್ ಸಂಖ್ಯೆಗಳು ನೋಂದಣಿಯಾಗಿದೆ ಅಂತ ಹೇಳಿ ನೋಡ್ಬೋದು. ಹಾಗೆ ಆ ನಂಬರನ್ನು ಯಾರು ದುರುಪಯೋಗ ಪಡ್ಕೊಂಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಹಾಗೆ ನಮ್ಮ ಸಿಮ್ ಏನಾದರೂ ಕಳೆದುಕೊಂಡಿದ್ರೆ ಸೊ ಅದಾದ ನಂತರದಲ್ಲಿ ನಾವು ಯಾವ ರೀತಿಯಾದಂಥ ಕ್ರಮವನ್ನು ಕೈಗೊಳ್ಳಬೇಕು, ಸೊ ಇವೆಲ್ಲವನ್ನು ಆನ್ಲೈನ್ನಲ್ಲಿ ತಿಳಿಯಲು ಸಹಾಯ ಮಾಡುವಂತಹ ಒಂದು ಪೋರ್ಟಲನ್ನು ನಾವು ಸಂಚಾರ ಸಾಥಿ ಪೋರ್ಟಲ್ ಅಂತ ಹೇಳಿ ಕರಿಬೋದು, ಅಥವಾ ಆ್ಯಪ್ ಕೂಡ ಬರುತ್ತೆ ಸಂಚಾರ ಸಾಥಿ ಅಂತ ಹೇಳಿ. ಓಕೆ, ಸೊ ಇವುಗಳ ಬಗ್ಗೆ ನಾವು ಹೆಚ್ಚಿನ ಮಾಹಿತಿ ನೋಡ್ತಾ ಹೋಗೋಣ. ಮೊದಲಿಗೆ ಸಿಮ್ ಭದ್ರತೆ. ಸೊ ಒಂದು ಸಿಮ್ಮನ್ನು ಪಡ್ಕೊಳ್ಬೇಕಂತ ಹೇಳಿದ್ರೆ ಒಂದು ಆಧಾರ್ ಕಾರ್ಡ್ ಬೇಕಾಗುತ್ತೆ. ಸೊ ಆ ನಂಬರನ್ನು ಹೊಡೆದಂಥ ಸಂದರ್ಭದಲ್ಲಿ ಎಷ್ಟು ಮೊಬೈಲ್ ಸಂಖ್ಯೆಗಳು ನಿಮ್ಮ ಹೆಸರಿನಲ್ಲಿ ನೋಂದಣಿ ಆಗಿದೆ ಅನ್ನುವಂಥದ್ದನ್ನು ನೀವು ಈ ಒಂದು ಪೋರ್ಟಲ್ನಲ್ಲಿ ನೋಡ್ಬೋದಾಗಿರುತ್ತೆ. ಹಾಗೆ ದುರುಪಯೋಗ ತಡೆ ಅಂದರೆ ಅಕ್ರಮವಾಗಿ ತೆರೆದಂತಹ ಸಿಮ್ಗಳನ್ನು ಏನು ಮಾಡ್ಬೋದು, ನಾವು ರದ್ದನ್ನು ಮಾಡುವಂತಹ ಅವಕಾಶ ಕೂಡ ನಮಗೆ ಸಿಗ್ತಾ ಹೋಗುತ್ತೆ. ಸೊ ಅದನ್ನು ಕೂಡ ನೀವು ಪೋರ್ಟಲಲ್ಲಿ ನೋಡ್ಬೋದು. ನಂತರ ಸಿಮ್ ಕಳೆದುಕೊಂಡ್ರೆ ಅದಾದ ನಂತರದಲ್ಲಿ ನಾವು ಆ ಸಿಮ್ಮನ್ನು ಬ್ಲಾಕ್ ಮಾಡುವಂಥದ್ದಾಗಿರ್ಬೋದು, ಅಥವಾ ದುರುಪಯೋಗವನ್ನು ತಡೆಯುವಂತಹ ಕ್ರಮಗಳನ್ನು ಕೈಗೊಳ್ಳುವಂಥದ್ದಾಗಿರ್ಬೋದು. ಸೊ ಇವೆಲ್ಲವೂ ಕೂಡ ನಮಗೆ ಸಂಚಾರಿ ಸಾಥಿ ಪೋರ್ಟಲಲ್ಲಿ ನಾವು ನೋಡ್ಬೋದಾಗಿರುತ್ತೆ. ಹಾಗೆ ಹೆಚ್ಚುವರಿ ನಂಬರ್ಗಳೇನಾದರೂ ಇದ್ದರೆ ಅದನ್ನು ನಾವು ಪರಿಶೀಲನೆಯನ್ನು ಮಾಡ್ಬೋದು. ಆ ನಂಬರ್ ನಂದಲ್ಲ ಅಂತ ಹೇಳಿದ್ರೆ ನೀವು ಅಲ್ಲಿ ಅದನ್ನು ಡಿಲೀಟ್ ಕೂಡ ಮಾಡುವಂತಹ ಆಪ್ಷನ್ಸನ್ನು ಕೂಡ ನಿಮಗೆ ಸಂಚಾರಿ ಸಾಥಿ ಪೋರ್ಟಲಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಮತ್ತೊಂದು ಮಾಹಿತಿಯನ್ನು ಹೇಳೋದಾದರೆ ಸಂಚಾರಿ ಸಾಥಿ ಅನ್ನುವಂತಹ ಪೋರ್ಟಲ್ ಆಗಿರ್ಬೋದು ಅಥವಾ ಆ್ಯಪ್ ಆಗಿರ್ಬೋದು, ಸೊ ಇದು 22 ಭಾಷೆಗಳಲ್ಲಿ ಲಭ್ಯ ಇದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಈಗ ನಾವು ಅಧ್ಯಯನವನ್ನು ಮಾಡಬೇಕಾಗತ್ತೆ ಆತ್ಮ ನಿರ್ಭರ್ ಭಾರತ್ ಅಭಿಯಾನದ ಕುರಿತು. ಸೊ ಈ ಒಂದು ಅಭಿಯಾನವು ಕೋವಿಡ್-19 ಸಾಂಕ್ರಾಮಿಕ ರೋಗದಿಂದ ಉಂಟಾದಂತಹ ಜಾಗತಿಕ ಬಿಕ್ಕಟ್ಟಿನ ಸಂದರ್ಭದಲ್ಲಿ ಮೇ 12, 2020ರಂದು ಜಾರಿಯಾಗುವಂತಹ ಒಂದು ಆರ್ಥಿಕ ಉಪಕ್ರಮ ಅಂತ ಹೇಳಿ ನಾವು ನೋಡ್ಬೋದು. ಸೊ ಈ ಒಂದು ಉಪಕ್ರಮದ ಧ್ಯೇಯವಾಕ್ಯ ವಸುಧೈವಂ ಕುಟುಂಬಕಂ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಈ ಒಂದು ಆರ್ಥಿಕ ಉಪಕ್ರಮದಲ್ಲಿ 5 ಪಿಲ್ಲರ್ಗಳನ್ನು ನಾವು ನೋಡ್ಬೋದು, ಅಥವಾ 5 ಹಂತಗಳನ್ನು ಕೂಡ ನಾವು ನೋಡ್ಬೋದಾಗಿರುತ್ತೆ. ಸೊ ಅವುಗಳು ಯಾವುದು ಅಂತ ಹೇಳಿದ್ರೆ, ಮೊದಲಿಗೆ ಆರ್ಥಿಕತೆಯನ್ನು ಪುನರ್ಜೀವನಗೊಳಿಸುವಂಥದ್ದು. ಏನು ಕೋವಿಡ್-19ಇಂದ ಆರ್ಥಿಕತೆ ಅನ್ನುವಂಥದ್ದು ಸಂಪೂರ್ಣವಾಗಿ ಕಡಿಮೆ ಆಗಿರುತ್ತೆ. ಸೊ ಆ ಆರ್ಥಿಕತೆಯನ್ನು ಪುನರ್ಜೀವನಗೊಳಿಸಬೇಕು ಅನ್ನುವಂಥದ್ದು ಆತ್ಮ ನಿರ್ಭರ್ ಭಾರತ್ ಅಭಿಯಾನದ ಮೂಲ ಉದ್ದೇಶ ಆಗಿರುತ್ತೆ. ತದನಂತರದಲ್ಲಿ ದೇಶೀಯ ಉತ್ಪಾದನೆಯನ್ನು ಉತ್ತೇಜಿಸುವಂಥದ್ದು, ನಂತರ ಸ್ವಾವಲಂಬನೆಯನ್ನು ಕಾಪಾಡಿಕೊಳ್ಳುವಾಗ ದೇಶವನ್ನು ಜಾಗತಿಕ ಪೂರೈಕೆ ಸರಪಳಿಯಲ್ಲಿ ಸಂಯೋಜಿಸುವಂಥ ಗುರಿಯನ್ನು ಹೊಂದುವಂಥದ್ದು, ವಿವಿಧ ಕ್ಷೇತ್ರಗಳಲ್ಲಿ ಉದ್ಯೋಗಗಳನ್ನು ಸೃಷ್ಟಿಸುವಂಥದ್ದು, ಹಾಗೆ ಉತ್ಪಾದನೆಯನ್ನು ಹೆಚ್ಚಿಸುವಂಥದ್ದು, ನಂತರ ಆಡಳಿತ ವ್ಯವಸ್ಥೆಯನ್ನು ಬಲಪಡಿಸುವಂಥದ್ದು. ಸೊ ಇದಿಷ್ಟು ಕೂಡ ಆತ್ಮ ನಿರ್ಭರ್ ಭಾರತ್ ಅಭಿಯಾನದ 5 ಹಂತಗಳು ಅಂತ ಹೇಳಿ ನೋಡ್ಬೋದು. ಈ 5 ಹಂತಗಳಲ್ಲಿ ವಿವಿಧ ರೀತಿಯಾದಂತಹ ಉಪಯೋಜನೆಗಳನ್ನು ಸರ್ಕಾರ ಏನು ಮಾಡುತ್ತೆ, ಜಾರಿಯನ್ನು ಮಾಡ್ತಾ ಹೋಗುತ್ತೆ. ಸೊ ಉದಾಹರಣೆಗೆ ನೀವಿಲ್ಲಿ ನೋಡ್ತಿರ್ಬೋದು. ಸೊ ಇದನ್ನು ನಾನು ನೋಟ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಸೊ ಇಲ್ಲಿ ಬಹಳಷ್ಟು ಮಾಹಿತಿಗಳನ್ನು ಕೊಟ್ಟಿದ್ದೀನಿ. ಸೊ ನೀವು ಓದ್ಕೊಳ್ಬೋದಾಗಿರುತ್ತೆ. ಓಕೆ,
ಸೊ ಇಲ್ಲಿ ಭಾಗ 1 ಬಂದು ಆರ್ಥಿಕತೆಗೆ ಸಂಬಂಧಪಟ್ಟಂತಹ ಒಂದು ಉತ್ತೇಜನವನ್ನು ನೀಡುವಂಥದ್ದು. ಸೊ ಉದಾಹರಣೆಗೆ ಇಲ್ಲಿ ನೌಕರರು ಇದ್ದಾರೆ, ತೆರಿಗೆದಾರರಿದ್ದಾರೆ, ಅವರಿಗೆ ಸಂಬಂಧಪಟ್ಟಂತಹ GSTಗೆ ಸಂಬಂಧಪಟ್ಟಂತಹ ಯೋಜನೆಗಳಾಗಿರ್ಬೋದು, ಅಥವಾ MSMEಗಳಿಗೆ ಸಾಲವನ್ನು ನೀಡುವಂತಹ ವ್ಯವಸ್ಥೆ ಆಗಿರ್ಬೋದು. ಒಟ್ಟಾರೆಯಾಗಿ ಆರ್ಥಿಕತೆಯನ್ನು ಪುನರ್ಜೀವನವನ್ನುಗೊಳಿಸಲಿಕ್ಕೆ ಬೇಕಾಗಿರುವಂತಹ ಎಲ್ಲ ರೀತಿಯಾದಂತಹ ಯೋಜನೆಗಳನ್ನು ಈ ವಿಭಾಗದಲ್ಲಿ ಆತ್ಮ ನಿರ್ಭರ್ ಭಾರತ್ ಅಭಿಯಾನ ಅನ್ನುವಂಥದ್ದು ಜಾರಿಯನ್ನು ಮಾಡುತ್ತೆ. ಸೊ ನಂತರದಲ್ಲಿ 2ನೇ ಭಾಗದಲ್ಲಿ ನಾವು ಉಚಿತ ಆಹಾರ ಧಾನ್ಯಗಳನ್ನು ನೀಡುವಂಥದ್ದು, ಕ್ರೆಡಿಟ್ ಸೌಲಭ್ಯಗಳನ್ನು ಕೊಡುವಂಥದ್ದು, ಹಾಗೆ ಒಂದು ರಾಷ್ಟ್ರ ಒಂದು ಪಡಿತರ ಚೀಟಿ ಯೋಜನೆಯನ್ನು ಜಾರಿಗೆ ತರುವಂಥದ್ದು. ಏನು ಪಡಿತರ ಚೀಟಿ ಯಾರಿಗಿರೋದಿಲ್ಲ ಅವರಿಗೆ, ಅದರಲ್ಲೂ ವಲಸೆ ಕಾರ್ಮಿಕರೇನಿರ್ತಾರೆ, ಸೊ ಅವರಿಗೆ ಪಡಿತರ ಚೀಟಿಯನ್ನು ಕೊಡೋದ್ರ ಮೂಲಕ ಅವರಿಗೆ ಆಹಾರ ಧಾನ್ಯಗಳನ್ನು ಕೊಡುವಂಥದ್ದು. ನಂತರದಲ್ಲಿ ಅಂತಾರಾಜ್ಯ ವ್ಯಾಪಾರವನ್ನು ಉತ್ತೇಜನವನ್ನು ಮಾಡುವಂಥದ್ದು. ನಂತರ ಗುತ್ತಿಗೆ ಕೃಷಿಯನ್ನು ಮೇಲ್ವಿಚಾರಣೆಯನ್ನು ಮಾಡುವಂಥದ್ದು, ಕೃಷಿ ಮೂಲ ಸೌಕರ್ಯಗಳನ್ನು ಒದಗಿಸುವಂಥದ್ದು. ಸೊ ನಂತರದಲ್ಲಿ ರಕ್ಷಣೆ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಆಮದನ್ನು ನಿಷೇಧ ಮಾಡುವಂಥದ್ದು, ರಫ್ತನ್ನು ಜಾಸ್ತಿ ಮಾಡುವಂಥದ್ದು. ಖನಿಜಗಳು ಅಂತ ಬಂದಾಗ ಕಲ್ಲಿದ್ದಲಿನ ಮೇಲಿನ ಸರ್ಕಾರಿ ಏಕಸ್ವಾಮ್ಯವನ್ನು ತೆಗೆದುಹಾಕುವಂಥದ್ದು. ನಂತರ ಬಾಹ್ಯಾಕಾಶಕ್ಕೆ ಸಂಬಂಧಪಟ್ಟಂತಹ ಯೋಜನೆಗಳು, ವಿಮಾನಯಾನಕ್ಕೆ ಸಂಬಂಧಪಟ್ಟಂತಹ ಯೋಜನೆಗಳು, ನಂತರ ಹೊಸ ಸುಂಕ ನೀತಿಯನ್ನು ಜಾರಿಗೆ ತರುವಂಥದ್ದು. ಹೀಗೆ ಒಟ್ಟಾರೆಯಾಗಿ ನಮ್ಮ ಭಾರತ ಅನ್ನುವಂಥದ್ದು ಜಾಗತಿಕ ಮಟ್ಟದಲ್ಲಿ ಒಂದು ಉನ್ನತವಾದಂತಹ ಸೂಪರ್ ಪವರ್ ದೇಶವಾಗಿ ಹೊರಹೊಮ್ಮಲಿಕ್ಕೆ ಬೇಕಾಗಿರುವಂತಹ ಪ್ರತಿಯೊಂದು ಯೋಜನೆಗಳನ್ನು, ಉಪಕ್ರಮಗಳನ್ನು ಆತ್ಮ ನಿರ್ಭರ್ ಭಾರತ್ ಅಭಿಯಾನದ ಅಡಿಯಲ್ಲಿ ಜಾರಿಗೆ ತಗೊಂಡ್ಬರ್ತಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಮುಂದಿನ ಒಂದು ಯೋಜನೆ ಕುರಿತು ನೋಡ್ತಾ ಹೋಗೋಣ. ಸೊ ಇಲ್ಲಿ ಡಿಜಿಟಲ್ ಇಂಡಿಯಾ ಇದೆ. ಸೊ ಯಾವಾಗಲೂ ಕೂಡ ಒಂದು ಟ್ರೆಂಡಿಂಗ್ ಟಾಪಿಕ್ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇದು ರಾಷ್ಟ್ರೀಯ ಸಬಲೀಕರಣವನ್ನು ಮಾಡುತ್ತೆ, ಜೀವನ ಮಟ್ಟವನ್ನು ಸುಧಾರಣೆಯನ್ನು ಮಾಡುತ್ತೆ, ಹಾಗೆ ಪಾರದರ್ಶಕತೆಯನ್ನು ಕಾಪಾಡಿಕೊಳ್ಳುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಡಿಜಿಟಲ್ ಇಂಡಿಯಾವನ್ನು ಭಾರತ ಸರ್ಕಾರ ಜುಲೈ 1, 2015ರಲ್ಲಿ ಆರಂಭವನ್ನು ಮಾಡ್ತಾರೆ. ಇದಕ್ಕೆ ಒಂದು ಮೂಲ ಉದ್ದೇಶಗಳನ್ನು ನಾವು ನೋಡ್ತಾ ಹೋದರೆ ಡಿಜಿಟಲ್ ಅಂತರವನ್ನು ಕಡಿಮೆ ಮಾಡುವಂಥದ್ದು, ನಂತರ ಡಿಜಿಟಲ್ ಭಾಗವಹಿಸುವಿಕೆಯನ್ನು ಉತ್ತೇಜನವನ್ನು ಮಾಡುವಂಥದ್ದು. ಸೊ ಇವತ್ತು ಪ್ರತಿಯೊಂದು ವಿಚಾರಗಳು, ಶಿಕ್ಷಣ ಆಗಿರ್ಬೋದು, ಆರೋಗ್ಯ ರಕ್ಷಣೆ ಆಗಿರ್ಬೋದು, ಅಥವಾ ಸರ್ಕಾರಿ ಸೇವೆಗಳಂತಹ ಪ್ರತಿಯೊಂದು ಯೋಜನೆಗಳು ನಾಗರಿಕರಿಗೆ ಡಿಜಿಟಲ್ ತಂತ್ರಜ್ಞಾನದ ಮೂಲಕ ಅವರನ್ನು ತಲುಪುವ ಹಂತದಲ್ಲಿ ಇವತ್ತು ಡಿಜಿಟಲ್ ಅನ್ನುವಂಥದ್ದು ಒಂದು ಹೆಮ್ಮರವಾಗಿ ಬೆಳೆದಿದೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರದಲ್ಲಿ ಆರ್ಥಿಕ ಅಭಿವೃದ್ಧಿಯನ್ನು ಉತ್ತೇಜನವನ್ನು ಮಾಡುವಂಥದ್ದು, ಅದರಲ್ಲಿ ತಾಂತ್ರಿಕ ಪ್ರಗತಿಗಳಾಗಿರ್ಬೋದು, ನವೀನ ಪರಿಹಾರಗಳನ್ನು ಬಳಸಿಕೊಳ್ಳುವುದರ ಮೂಲಕ ಆರ್ಥಿಕ ಅಭಿವೃದ್ಧಿಯನ್ನು ಹೆಚ್ಚಿಸುವಂಥದ್ದು, ನಂತರ ಜೀವನ ಮಟ್ಟವನ್ನು ಹೆಚ್ಚಿಸುವಂಥದ್ದು. ಸೊ ಇಲ್ಲಿ ಡಿಜಿಟಲ್ ಅನ್ನುವಂಥದ್ದೇನಿದೆ, ಇದು ದೈನಂದಿನ ಜೀವನದ ವಿವಿಧ ಅಂಶಗಳಲ್ಲಿ ತಂತ್ರಜ್ಞಾನದ ಕಾರ್ಯಕ್ರಮದ ಅನ್ವಯದ ಮೂಲಕ ನಾಗರಿಕರ ಒಟ್ಟಾರೆ ಜೀವನ ಮಟ್ಟವನ್ನು ಹೆಚ್ಚಿಸುವಂತಹ ಪ್ರಯತ್ನವನ್ನು ಈ ಒಂದು ಡಿಜಿಟಲ್ ಇಂಡಿಯಾ ಅನ್ನುವಂಥದ್ದು ಮಾಡ್ತಾ ಇದೆ ಅಂತ ಹೇಳಿ ನೋಡ್ಬೋದು. ಸೊ ಉದಾಹರಣೆಗೆ ಇವತ್ತು ಹೇಗಾಗಿದೆ ಅಂದರೆ, ಸೊ ಎಲ್ಲೋದ್ರೂ ಕೂಡ ಇವತ್ತು ಒಂದು ಹೋಟೆಲಲ್ಲಿ ಊಟ ಮಾಡ್ತೀವಿ, ಸೊ ಬಿಲ್ ಪೇ ಮಾಡಬೇಕು ಅಂದರೂ ಕೂಡ ನಾವು ಏನು ಮಾಡ್ತೀವಿ, ಆನ್ಲೈನ್ ಮುಖಾಂತರ ಬಿಲ್ ಪೇ ಮಾಡ್ತೀವಿ. ಸೊ ಯಾವುದಾದ್ರೂ ಕ್ಲಾಸ್ ಕೇಳಬೇಕಾ, ಸೊ ಆನ್ಲೈನ್ ಮುಖಾಂತರ ಕ್ಲಾಸ್ ಕೇಳ್ತೀವಿ. ಸೊ ಎಲ್ಲಿಗಾದರೂ ಹೋಗ್ಬೇಕಾ, ಆನ್ಲೈನ್ ಮುಖಾಂತರ ಬುಕ್ಕಿಂಗ್ ಮಾಡ್ಕೊಳ್ತೀವಿ. ಸೊ ಇಲ್ಲಿ ಪ್ರತಿಯೊಂದು ಅಂದರೆ ಇಲ್ಲಿ ನಾಗರಿಕರಿಗೆ ಬೇಕಾಗಿರುವಂತಹ ಪ್ರತಿಯೊಂದು ಸೌಲಭ್ಯಗಳು ನಾವು ಇರುವಂತಹ ಜಾಗದಲ್ಲೇ, ನಮ್ಮ ಕೈಯಲ್ಲಿರುವಂತಹ ಮೊಬೈಲ್ನಲ್ಲೇ ಎಲ್ಲ ರೀತಿಯಾದಂತಹ ಸೇವೆಯನ್ನು ಪಡೀಲಿಕ್ಕೆ ಈ ಡಿಜಿಟಲ್ ಇಂಡಿಯಾ ಅನ್ನುವಂಥದ್ದು ಒಂದು ಮಹತ್ವಪೂರ್ಣವಾದಂತಹ ಒಂದು ವ್ಯವಸ್ಥೆ ಆಗಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಈಗ ನಾವು ಅಧ್ಯಯನವನ್ನು ಮಾಡಬೇಕಾಗತ್ತೆ 9 ಪಿಲ್ಲರ್ಸ್ ಆಫ್ ಡಿಜಿಟಲ್ ಇಂಡಿಯಾ ಅಂತ ಹೇಳಿ. ಸೊ ಈ ವಿಭಾಗದಿಂದ ಪ್ರಶ್ನೆ ಬರೋ ಸಾಧ್ಯತೆ ಜಾಸ್ತಿ ಇರುತ್ತೆ. ಓಕೆ, ಸೊ ಮೊದಲಿಗೆ ಬ್ರಾಡ್ಬ್ಯಾಂಡ್ ಹೈವೇಸ್ ಇದೆ, ಪಬ್ಲಿಕ್ ಇಂಟರ್ನೆಟ್ ಆಕ್ಸೆಸ್ ಪ್ರೋಗ್ರಾಮ್ ಇದೆ, ಇನ್ಫಾರ್ಮೇಷನ್ ಫಾರ್ ಎವ್ರಿ ಒನ್, ಅರ್ಲಿ ಆವರೇಜ್ ಪ್ರೋಗ್ರಾಮ್, ಯೂನಿವರ್ಸಲ್ ಆಕ್ಸೆಸ್ ಟು ಫೋನ್ಸ್, IT ಫಾರ್ ಜಾಬ್ಸ್, ಇ ಕ್ರಾಂತಿ, ಹಾಗೆ ಇ ಗವರ್ನೆನ್ಸ್ ಮತ್ತು ಎಲೆಕ್ಟ್ರಾನಿಕ್ಸ್ ಅಂತ ಹೇಳಿ. ಸೊ ನೋಡಿ, ಇಲ್ಲಿ ಪ್ರಶ್ನೆ ಬರೋ ಸಾಧ್ಯತೆ ಇರುವಂತಹ ಒಂದು ಉದಾಹರಣೆಯನ್ನು ಕೊಡೋದಾದರೆ, ಸೊ ಇ ಗವರ್ನೆನ್ಸ್. ಸೊ ಇ ಗವರ್ನೆನ್ಸ್ ಅಂತ ಹೇಳಿ ನಾವೆಲ್ಲ ಕಡೆ ನೋಡ್ತಾ ಇರ್ತೀವಿ, ಆದರೆ ಈ ಒಂದು ಯೋಜನೆ ಯಾವ ಯೋಜನೆಯ ಉಪಕ್ರಮ ಅಂತ ಹೇಳಿದ್ರೆ ಇದು ಡಿಜಿಟಲ್ ಇಂಡಿಯಾದ ಅಡಿಯಲ್ಲಿ ಜಾರಿಯಾಗಿರುವಂತಹ ಉಪಕ್ರಮ ಆಗಿರುತ್ತೆ.
ಸೊ ಈ ರೀತಿ ಪ್ರಶ್ನೆ ಬರೋ ಸಾಧ್ಯತೆ ಇರುತ್ತೆ. ಸೊ ಇಲ್ಲಿ ನೋಡ್ಬೋದು ನೀವು. ಓಕೆ, ಸೊ ಇದ್ರ ಬಗ್ಗೆ ನಾವು ಸಂಪೂರ್ಣವಾದ ಮಾಹಿತಿಯನ್ನು ನೋಡ್ತಾ ಹೋಗೋಣ. ಓಕೆ, ಸೊ ಮೊದಲಿಗೆ ಬ್ರಾಡ್ಬ್ಯಾಂಡ್ ಹೆದ್ದಾರಿಗಳು ಅಂತ ಹೇಳಿ ಸಂಪರ್ಕ ಮತ್ತು ಡಿಜಿಟಲ್ ಸಬಲೀಕರಣವನ್ನು ಹೆಚ್ಚಿಸಲು ರಾಷ್ಟ್ರವ್ಯಾಪ್ತಿ ವ್ಯಾಪಕವಾದಂತಹ ಹೈ ಸ್ಪೀಡ್ ಬ್ರಾಡ್ಬ್ಯಾಂಡ್ ನೆಟ್ವರ್ಕ್ಗಳನ್ನು ನಿರ್ಮಿಸುವತ್ತ ಡಿಜಿಟಲ್ ಇಂಡಿಯಾ ಅನ್ನುವಂಥದ್ದು ಗಮನವನ್ನು ಹರಿಸ್ತಾ ಇದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ, ಇದು ಒಂದು ಬ್ರಾಡ್ಬ್ಯಾಂಡ್ ಇಂಟರ್ನೆಟ್ ಅನ್ನುವಂಥದ್ದು ಹೇಗೆ ವರ್ಕ್ ಆಗುತ್ತೆ ಅಂತ ಹೇಳಿ. ಸೊ ನಿಮಗೆ ಬೇಕು ಅಂದರೆ ಇನ್ ಡೀಟೇಲ್ ಆಗಿ ನೀವು ಓದ್ಕೊಳ್ಬೋದಾಗಿರುತ್ತೆ. ಸೊ ನಾನು ನೋಟ್ಸಲ್ಲಿ ಪ್ರೊವೈಡ್ ಮಾಡಿರ್ತೀನಿ. ಓಕೆ, ಸೊ ನಂತರದಲ್ಲಿ ಮೊಬೈಲ್ ಸಂಪರ್ಕಕ್ಕೆ ಸಾರ್ವತ್ರಿಕ ಪ್ರವೇಶ ಅಂತ ಹೇಳಿ, ಅಂದರೆ ದೂರದ ಪ್ರದೇಶಗಳಿಗೆ ಮೊಬೈಲ್ ವ್ಯಾಪ್ತಿಯನ್ನು ವಿಸ್ತರಣೆಯನ್ನು ಮಾಡುವಂಥದ್ದು, ಎಲ್ಲ ನಾಗರಿಕರು ಮೊಬೈಲ್ ಸೇವೆಗಳಲ್ಲಿ ತೊಡಗಿಸಿಕೊಳ್ಳಲು ಹಾಗೂ ಡಿಜಿಟಲ್ ಆರ್ಥಿಕತೆಯಲ್ಲಿ ಭಾಗವಹಿಸಲು ಅನುವನ್ನು ಮಾಡಿಕೊಡುವಂಥದ್ದು. ಸೊ ಇಲ್ಲಿ ರಿಮೋಟ್ ಏರಿಯಾಸ್ ಅಂತ ಹೇಳಿ ಬರುತ್ತೆ, ಅಂದರೆ ಗುಡ್ಡಗಾಡು ಪ್ರದೇಶ ಆಗಿರ್ಬೋದು. ಸೊ ಅಲ್ಲಿಗೆ ಯಾವುದೇ ರೀತಿಯಾದಂತಹ ರಸ್ತೆ ಸಂಪರ್ಕ ಆಗಲಿ ಅಥವಾ ನೆಟ್ವರ್ಕ್ ಸಂಪರ್ಕ ಆಗಲಿ ಯಾವುದೂ ಕೂಡ ಇರೋದಿಲ್ಲ. ಸೊ ಅಂತಹ ಪ್ರದೇಶಗಳಿಗೆ ರಸ್ತೆ ಸಂಪರ್ಕವನ್ನು ಮಾಡಿಕೊಡುವಂಥದ್ದು, ಎಲ್ಲದಕ್ಕಿಂತ ಹೆಚ್ಚಾಗಿ ಈ ಒಂದು ನೆಟ್ವರ್ಕ್ಗಳನ್ನು ಅಳವಡಿಕೆಯನ್ನು ಮಾಡುವಂಥದ್ದು. ಸೊ ಇದರಿಂದಾಗಿ ನಾಗರಿಕರು ಏನು ಮಾಡ್ತಾರೆ, ಡಿಜಿಟಲ್ ಮುಖಾಂತರವಾಗಿ ಸೇವೆಗಳನ್ನು ಪಡೀಲಿಕ್ಕೆ ಸಹಾಯ ಆಗುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ನಂತರದಲ್ಲಿ ಸಾರ್ವಜನಿಕ ಇಂಟರ್ನೆಟ್ ಪ್ರವೇಶ ಕಾರ್ಯಕ್ರಮ ಅಂತ ಹೇಳಿ ಪಬ್ಲಿಕ್ ಇಂಟರ್ನೆಟ್ ಆಕ್ಸೆಸ್ ಪ್ರೋಗ್ರಾಮ್ ಅಂತ ಹೇಳಿ ಬರುತ್ತೆ. ಈ ಒಂದು ಕಾರ್ಯಕ್ರಮ ಕೈಗೆಟುಕುವ ಇಂಟರ್ನೆಟ್ ಪ್ರವೇಶವನ್ನು ಒದಗಿಸಲು, ಡಿಜಿಟಲ್ ಅಂತರವನ್ನು ಕಡಿಮೆ ಮಾಡಲು ಮತ್ತು ಡಿಜಿಟಲ್ ಸಾಕ್ಷರತೆಯನ್ನು ಉತ್ತೇಜಿಸಲು ಸೌಲಭ್ಯ ವಂಚಿತ ಪ್ರದೇಶಗಳಲ್ಲಿ ಸಾಮಾನ್ಯ ಸೇವಾ ಕೇಂದ್ರಗಳನ್ನು ಸ್ಥಾಪನೆಯನ್ನು ಮಾಡುವಂಥದ್ದು. ಅಂದರೆ ಯಾವ ಪ್ರದೇಶದಲ್ಲಿ ಒಂದು ನೆಟ್ವರ್ಕ್ ಸೌಲಭ್ಯ ಇರೋದಿಲ್ಲ ಅಥವಾ ಸೌಲಭ್ಯಗಳಿಂದ ವಂಚಿತರಾಗಿರುವಂಥ ಪ್ರದೇಶಗಳಲ್ಲಿ ಈ ಒಂದು ಸಾಮಾನ್ಯವಾಗಿ ಒಂದು ಸೇವಾ ಕೇಂದ್ರವನ್ನು ಸ್ಥಾಪನೆ ಮಾಡೋದ್ರ ಮೂಲಕ ಈ ಕೇಂದ್ರದ ಮೂಲಕ ನಾಗರಿಕರು ಸೌಲಭ್ಯವನ್ನು ಪಡೆಯುವ ರೀತಿಯಲ್ಲಿ ವ್ಯವಸ್ಥೆಯನ್ನು ಮಾಡಲಾಗುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ನಂತರ ಸರ್ಕಾರಿ ಸೇವೆಗಳನ್ನು ಸುಗಮಗೊಳಿಸಲು ಈ ಆಡಳಿತ ತಂತ್ರಜ್ಞಾನವನ್ನು ಬಳಸಿಕೊಳ್ಳುವಂಥದ್ದು. ಸೊ ನಾಗರಿಕರ ಪಾಲ್ಗೊಳ್ಳುವಿಕೆಯನ್ನು ಹೆಚ್ಚಿಸುವಾಗ ಪ್ರವೇಶ ಸಾಧ್ಯತೆ, ದಕ್ಷತೆ ಮತ್ತು ಪಾರದರ್ಶಕತೆಯನ್ನು ಸುಧಾರಿಸುವಂಥದ್ದು ಈ ಆಡಳಿತದ ಒಂದು ಮೂಲ ಉದ್ದೇಶ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ನಂತರ ಈ ಕ್ರಾಂತಿ ಅಂತ ಹೇಳಿ ಅಂದರೆ MyGovernment.in ಅಂತ ಹೇಳಿ ಒಂದು ವೇದಿಕೆ ಇದೆ. ಸೊ ಈ ವೇದಿಕೆಯ ಮೂಲಕ ನಾಗರಿಕರಿಗೆ ಸರ್ಕಾರಿ ಸೇವೆಗಳ ಎಲೆಕ್ಟ್ರಾನಿಕ್ ವಿತರಣೆಯನ್ನು ಸುಗಮಗೊಳಿಸುವಂಥದ್ದು, ಹಾಗೆ ಕಾರ್ಯಾಚರಣೆಯ ದಕ್ಷತೆಗೆ ಆದ್ಯತೆಯನ್ನು ನೀಡುವಂಥದ್ದು ಈ ಕ್ರಾಂತಿ ಅಂತ ಹೇಳಿ ನಾವು ನೋಡ್ಬೋದು. ಸೊ ನೀವು ಕೂಡ MyGovernment.inಗೆ ಭೇಟಿ ಕೊಡೋದ್ರ ಮೂಲಕ ಸೊ ಯಾವುದೆಲ್ಲ ರೀತಿಯಾದಂತಹ ಯೋಜನೆಗಳನ್ನು ಜಾರಿ ಮಾಡಿದ್ದಾರೆ ಅಂತ ಹೇಳಿ ನೀವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ನಂತರದಲ್ಲಿ ಇನ್ಫಾರ್ಮೇಷನ್ ಫಾರ್ ಎವ್ರಿವನ್ ಅಂದರೆ ಎಲ್ಲರಿಗೂ ಮಾಹಿತಿ ಅಂತ ಹೇಳಿ ಆನ್ಲೈನ್ ಪ್ರವೇಶಕ್ಕಾಗಿ ಸರ್ಕಾರಿ ದಾಖಲೆಗಳನ್ನು ಡಿಜಿಟಲೀಕರಣವನ್ನುಗೊಳಿಸುವಂಥದ್ದು, ಹಾಗೆ ನಾವೀನ್ಯತೆ ಮತ್ತು ಅಭಿವೃದ್ಧಿಯನ್ನು ಉತ್ತೇಜಿಸಲು ಮುಕ್ತ ದತ್ತಾಂಶ ಉಪಕ್ರಮಗಳನ್ನು ಜಾರಿಯನ್ನು ಮಾಡುವಂಥದ್ದು ಈ ಒಂದು ವ್ಯವಸ್ಥೆಯ ಮೂಲ ಉದ್ದೇಶ ಆಗಿರುತ್ತೆ. ಸೊ ನಂತರದಲ್ಲಿ ಎಲೆಕ್ಟ್ರಾನಿಕ್ ಉತ್ಪಾದನೆ ಅಂತ ಹೇಳಿ ಆಮದುಗಳನ್ನು ಕಡಿಮೆ ಮಾಡಲು, ಉದ್ಯೋಗಗಳನ್ನು ಸೃಷ್ಟಿಸಲು ಮತ್ತು ಉತ್ಪಾದನಾ ಕ್ಲಸ್ಟರ್ಗಳು ಹಾಗೂ ಹೂಡಿಕೆ ಪ್ರೋತ್ಸಾಹದ ಮೂಲಕ ಡಿಜಿಟಲ್ ಆರ್ಥಿಕ ಬೆಳವಣಿಗೆಯನ್ನು ಬೆಂಬಲಿಸಲು ಸ್ಥಳೀಯ ಎಲೆಕ್ಟ್ರಾನಿಕ್ ಉತ್ಪಾದನೆಯನ್ನು ಪ್ರೋತ್ಸಾಹವನ್ನು ಮಾಡುವಂಥದ್ದು. ಸೊ ಇಲ್ಲಿ ಉದ್ಯೋಗಗಳನ್ನು ಸೃಷ್ಟಿಯನ್ನು ಮಾಡುವಂಥದ್ದು ಈ ಒಂದು ವ್ಯವಸ್ಥೆಯ ಮೂಲ ಉದ್ದೇಶ ಆಗಿರುತ್ತೆ. ಸೊ ನಂತರದಲ್ಲಿ ಉದ್ಯೋಗಿಗಳಿಗಾಗಿ ಮಾಹಿತಿ ತಂತ್ರಜ್ಞಾನ ಅಂದರೆ IT ಅಂತ ಹೇಳಿ ಕರಿಬಹುದು, ಡಿಜಿಟಲ್ ಸಾಕ್ಷರತಾ ಮಿಷನ್ ಮತ್ತು ಕೌಶಲ್ಯ ಭಾರತದಂತಹ ಕಾರ್ಯಕ್ರಮಗಳ ಮೂಲಕ ಕೌಶಲ್ಯವರ್ಧನೆ ಮತ್ತು IT ವಲಯದ ಉದ್ಯೋಗದ ಮೇಲೆ ಕೇಂದ್ರೀಕರಿಸುವ ಮೂಲಕ ಬೆಳೆಯುತ್ತಿರುವ ಉದ್ಯಮದ ಬೇಡಿಕೆಯನ್ನು ಪೂರೈಸಲು ಯುವ IT ಕೌಶಲ್ಯಗಳನ್ನು ಹೆಚ್ಚಿಸುವಂಥದ್ದು. ಸೊ ಇಲ್ಲಿ ನಾವು IT ಫೀಲ್ಡಲ್ಲಿ ಕೆಲಸವನ್ನು ಮಾಡಬೇಕು ಅಂತ ಹೇಳಿದ್ರೆ ಅದಕ್ಕೆ ಅದರದ್ದೇ ಆದಂತಹ ಒಂದಿಷ್ಟು ಸ್ಕಿಲ್ಸ್ ಇರುತ್ತೆ, ಕೌಶಲ್ಯಗಳಿರುತ್ತೆ. ಸೊ ಅಂತಹ ಕೌಶಲ್ಯಗಳನ್ನು ಸರ್ಕಾರದ ವತಿಯಿಂದ ಉದ್ಯೋಗಿಗಳಿಗೆ ಕೊಡೋದ್ರ ಮೂಲಕ IT ಉದ್ಯೋಗಿಗಳನ್ನು ಪ್ರೋತ್ಸಾಹವನ್ನು ಮಾಡುವಂಥದ್ದು ಈ ಒಂದು ವ್ಯವಸ್ಥೆಯ ಮೂಲ ಉದ್ದೇಶ ಆಗಿರುತ್ತೆ. ಸೊ ನಂತರದಲ್ಲಿ ಆರಂಭಿಕ ಸುಗ್ಗಿಯ ಕಾರ್ಯಕ್ರಮ ಅಂತ ಹೇಳಿ ಬರುತ್ತೆ.
ಸೊ ಇದು ಶಾಲಾ ಪ್ರಮಾಣ ಪತ್ರಗಳಿಗೆ ಆನ್ಲೈನ್ ಪ್ರವೇಶವನ್ನು ಕೊಡುವಂಥದ್ದು, ಡಿಜಿಟಲ್ ಹಾಜರಾತಿಯನ್ನು ನೀಡುವಂಥದ್ದು, ಸಾರ್ವಜನಿಕ ಸ್ಥಳಗಳಲ್ಲಿ ವೈಫೈಗಳನ್ನು ಒಂದು ಅಳವಡಿಕೆಯನ್ನು ಮಾಡುವಂಥದ್ದು, ತಕ್ಷಣದ ಡಿಜಿಟಲ್ ಅಗತ್ಯಗಳನ್ನು ಪೂರೈಸುವಂತಹ ನಿರ್ದಿಷ್ಟ ಯೋಜನೆಗಳನ್ನು ಜಾರಿ ಮಾಡುವಂಥದ್ದು ಈ ಒಂದು ವ್ಯವಸ್ಥೆಯ ಮೂಲ ಉದ್ದೇಶ ಆಗಿರುತ್ತೆ. ಸೊ ಇದಿಷ್ಟು ಕೂಡ ಡಿಜಿಟಲ್ ಇಂಡಿಯಾಗೆ ಸಂಬಂಧಪಟ್ಟಂತಹ 9 ಪಿಲ್ಲರ್ಗಳ ಒಂದು ಮಾಹಿತಿ ಆಗಿರುತ್ತೆ. ಸೊ ಇವುಗಳನ್ನು ನೀವು ನೀಟಾಗಿ ಅಧ್ಯಯನವನ್ನು ಮಾಡಬೇಕು. ಸೊ ಯಾವುದೆಲ್ಲ ರೀತಿಯಾದಂಥ ವ್ಯವಸ್ಥೆಗಳು ಇದರ ಅಡಿಯಲ್ಲಿದೆ ಅಂತ ಹೇಳಿ ಸೊ ಪ್ರಶ್ನೆ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಓಕೆ, ಸೊ ನಂತರದಲ್ಲಿ ಸೊ ಇಲ್ಲೊಂದು ಮಾಹಿತಿ ಕೊಟ್ಟಿದ್ದಾರೆ, ನೋಡ್ತಾ ಹೋಗೋಣ. ಸೊ ನೋಡಿ, ಡಿಜಿಟಲ್ ಇಂಡಿಯಾ ಅನ್ನುವಂತಹ ಒಂದು ಯೋಜನೆ ಜಾರಿಯಾಗೋದು 2015ರಲ್ಲಿ, ಆಯಿತಾ. ಸೊ ಡಿಜಿಟಲ್ ಇಂಡಿಯಾ ಪೋರ್ಟಲ್ ಆರಂಭ ಆಗುವಂಥದ್ದು 2017ರಲ್ಲಿ. ಸೊ ಈ ಒಂದು ಪೋರ್ಟಲ್ ಏನು ಮಾಡುತ್ತೆ ಅಂದರೆ, ಚಿಲ್ಲರೆ ವ್ಯಾಪಾರಿಗಳು ತಮ್ಮ ಗ್ರಾಹಕರಿಗೆ ಕಡಿಮೆ ಹೂಡಿಕೆ ವೆಚ್ಚದಲ್ಲಿ ವಿವಿಧ ರೀತಿಯ ವೆಬ್ ಆಧಾರಿತ ಸೇವೆಗಳನ್ನು ಬಳಸಿಕೊಳ್ಳಲು ಉತ್ತಮ ಅವಕಾಶಗಳನ್ನು ಒದಗಿಸಿಕೊಡುತ್ತೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದ್ರ ಬಗ್ಗೆ ಇಷ್ಟೇ ಮಾಹಿತಿ ಸಾಕು. ಓಕೆ, ಸೊ ನಂತರದ ಒಂದು ವಿಚಾರವನ್ನು ನಾವು ನೋಡ್ತಾ ಹೋಗೋಣ. ಓಕೆ, ಸೊ ಈಗ ನಾವು ಅಧ್ಯಯನವನ್ನು ಮಾಡಬೇಕಾಗತ್ತೆ ಡಿಜಿಟಲ್ ಇಂಡಿಯಾಕ್ಕಾಗಿ ತೆಗೆದುಕೊಂಡಂತಹ ವಿವಿಧ ಡಿಜಿಟಲ್ ಇಂಡಿಯಾದ ಉಪಕ್ರಮಗಳ ಬಗ್ಗೆ. ಸೊ ಮೊದಲಿಗೆ ಆಧಾರ್ ಇದೆ. ಸೊ ಆಧಾರ್ನ ಬಗ್ಗೆ ಈ ಹಿಂದಿನ ತರಗತಿಯಲ್ಲಿ ನಾನು ಹೇಳಿರೋದ್ರಿಂದ ಮತ್ತೆ ನಾನು ಇಲ್ಲಿ ರಿಪೀಟೆಡ್ ಆಗಿ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಸೊ ಆಧಾರ್ ಅಂತ ಹೇಳಿದ್ರೆ ನಾರ್ಮಲ್ ಆಗಿ ನಮ್ಮ ಭಾರತದ ನಿವಾಸಿಗಳಿಗೆ ನೀಡಲಾಗುವಂತಹ ವಿಶಿಷ್ಟವಾದ 12 ಅಂಕಿಯ ಗುರುತಿನ ಸಂಖ್ಯೆಯನ್ನು ಒಳಗೊಂಡಿರುವಂತಹ ಒಂದು ಬಯೋಮೆಟ್ರಿಕ್ ಗುರುತಿನ ವ್ಯವಸ್ಥೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಸೊ ಇದು ಮೈ ಆಧಾರ್ ಅನ್ನುವಂತಹ ಒಂದು ಪೋರ್ಟಲ್ ಆಗಿರುತ್ತೆ. ಸೊ ಈ ಪೋರ್ಟಲ್ಗೆ ನೀವು ಆನ್ಲೈನ್ ಮುಖಾಂತರ ಭೇಟಿ ಕೊಡೋದ್ರ ಮೂಲಕ ನೀವು ಆಧಾರ್ಗೆ ಸಂಬಂಧಪಟ್ಟಂತಹ ಸೇವೆಗಳನ್ನು ಪಡಿಬಹುದಾಗಿರುತ್ತೆ. ಓಕೆ, ಸೊ ನಂತರದಲ್ಲಿ ಸ್ಟಾರ್ಟಪ್ ಇಂಡಿಯಾ ಅಂತ ಹೇಳಿ ಬರುತ್ತೆ. ಸೊ ಇದು ಕೂಡ ಡಿಜಿಟಲ್ ಇಂಡಿಯಾದ ಅಡಿಯಲ್ಲಿ ಜಾರಿಯಾಗುವಂತಹ ಒಂದು ಉಪಕ್ರಮ ಆಗಿರುತ್ತೆ. ಸೊ ಇದು ಪ್ರೋತ್ಸಾಹ, ಹಣಕಾಸು ಮತ್ತು ಮಾರ್ಗದರ್ಶನದ ಮೂಲಕ ಉದ್ಯಮಶೀಲತೆಯನ್ನು ಉತ್ತೇಜಿಸಲು ಹಾಗೂ ನವೋದ್ಯಮಗಳನ್ನು ಬೆಂಬಲಿಸಲು ಜಾರಿಯಾಗಿರುವಂತಹ ಉಪಕ್ರಮ ಅಂತ ಹೇಳಿ ನಾವು ನೋಡ್ಬೋದು. ಸೊ ಸ್ಟಾರ್ಟಪ್ ಇಂಡಿಯಾ ಆಗಿರ್ಬೋದು, ಮೇಕ್ ಇನ್ ಇಂಡಿಯಾ ಆಗಿರ್ಬೋದು, ಸೊ ಇವೆಲ್ಲವೂ ಕೂಡ ನಮ್ಮ ಭಾರತದಲ್ಲಿರುವಂತಹ ನವೋದ್ಯಮಗಳನ್ನು, ಹಾಗೆ ಯೂತ್ಸ್ ಏನಿದ್ದಾರೆ, ಸೊ ನನ್ನಲ್ಲಿ ಒಂದು ಹೊಸ ಐಡಿಯಾ ಇದೆ, ಸೊ ನಾನೊಂದು ಸ್ಟಾರ್ಟಪ್ಪನ್ನು ಮಾಡ್ತೀವಿ ಅಥವಾ ನಾವೊಂದು ಬಿಸ್ನೆಸ್ಸನ್ನು ಮಾಡ್ತೀವಿ ಅಂತ ಹೇಳಿದಂಥ ಸಂದರ್ಭದಲ್ಲಿ ಅವರಿಗೆ ಪ್ರೋತ್ಸಾಹವನ್ನು ಕೊಡುವಂತಹ ಒಂದು ಉಪಕ್ರಮ ಅಂತ ಹೇಳಿ ನಾವು ನೋಡ್ಬೋದು. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ, ಸೊ ಮೇಕ್ ಇನ್ ಇಂಡಿಯಾದಿಂದ ಯಾವುದೆಲ್ಲ ರೀತಿಯಾದಂತಹ ಲಾಭಗಳಿದೆ ಅಂತ ಹೇಳಿ. ಓಕೆ, ಸೊ ನಂತರದಲ್ಲಿ ಈ ನ್ಯಾಷನಲ್ ಅಗ್ರಿಕಲ್ಚರ್ ಮಾರ್ಕೆಟ್ ಅಂತ ಹೇಳಿ ಇಲ್ಲಿ ಕೃಷಿ ಮಾರುಕಟ್ಟೆಗಳನ್ನು ಸಂಪರ್ಕಿಸುವ ಹಾಗೂ ಉತ್ಪನ್ನಗಳ ಪರಿಣಾಮಕಾರಿ ಮಾರಾಟವನ್ನು ಸುಗಮಗೊಳಿಸುವಂತಹ ಆನ್ಲೈನ್ ವ್ಯಾಪಾರ ವೇದಿಕೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಈ ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟ್ ಅನ್ನುವಂತಹ ಆನ್ಲೈನ್ ವ್ಯಾಪಾರ ವೇದಿಕೆಯಲ್ಲಿ ಹೇಗೆ ವ್ಯಾಪಾರವನ್ನು ಮಾಡಲಾಗುತ್ತೆ ಅಂತ ಹೇಳಿ. ಓಕೆ, ಸೊ ಇದ್ರ ಬಗ್ಗೆ ನೋಡ್ತಾ ಹೋಗೋಣ. ಸೊ ಇಲ್ಲಿ ಈ ನಾಮ್ ಅಂತ ಹೇಳಿದ್ರೆ ನಮ್ಗೆ ಗೊತ್ತಿರೋ ಹಾಗೆ ಎಲೆಕ್ಟ್ರಾನಿಕ್ ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟ್ ಅಂತ ಹೇಳಿ ಬರುತ್ತೆ. ಸೊ ಇದು ಭಾರತದ ಎಲೆಕ್ಟ್ರಾನಿಕ್ ವ್ಯಾಪಾರ ಪೋರ್ಟಲ್ ಆಗಿರುತ್ತೆ. ಸೊ ಇದನ್ನು ಏಪ್ರಿಲ್ 16, 2016ರಂದು ಈ ಒಂದು ವ್ಯವಸ್ಥೆಯನ್ನು ಅಥವಾ ಯೋಜನೆಯನ್ನು ಜಾರಿಗೆ ತಗೊಂಡ್ಬರ್ತಾರೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಎಲೆಕ್ಟ್ರಾನಿಕ್ ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟಿಂಗ್ ಪ್ಲ್ಯಾಟ್ಫಾರ್ಮನ್ನು. ಸೊ ಈ ಒಂದು ವೇದಿಕೆಯನ್ನು 14 ಜುಲೈ 2022ರಲ್ಲಿ ಆರಂಭವನ್ನು ಮಾಡ್ತಾರೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ಯೋಜನೆ ಬಂದಂಥದ್ದು 2016ರಲ್ಲಿ, ಅದಕ್ಕೆ ಆನ್ಲೈನ್ ವೇದಿಕೆಯನ್ನು ಮಾಡಿದಂಥದ್ದು 2022ರಲ್ಲಿ. ಓಕೆ, ಸೊ ನಂತರದಲ್ಲಿ ಭಾರತ ಸರ್ಕಾರದ ಕೃಷಿ ಮತ್ತು ರೈತರ ಕಲ್ಯಾಣ ಸಚಿವಾಲಯದ ಆಶ್ರಯದಲ್ಲಿ ಈ ನ್ಯಾಮನ್ನು ಅನುಷ್ಠಾನಗೊಳಿಸುವಂತಹ ಪ್ರಮುಖ ಸಂಸ್ಥೆ ಬಂದು ಸಣ್ಣ ರೈತರ ಕೃಷಿ ವ್ಯವಹಾರ ಒಕ್ಕೂಟವಾಗಿರುತ್ತೆ. ಸೊ ಇದರ ಧ್ಯೇಯ ವಾಕ್ಯವನ್ನು ನಾವು ನೋಡೋದಾದರೆ, ದೇಶಾದ್ಯಂತ APMC ಮಾರ್ಕೆಟ್ಗಳೇನಿರುತ್ತೆ, ಸೊ ಅವುಗಳನ್ನು ಸಾಮಾನ್ಯ ಆನ್ಲೈನ್ ಮಾರುಕಟ್ಟೆ ವೇದಿಕೆಯ ಮೂಲಕ ಏಕೀಕರಣಗೊಳಿಸುವಂಥದ್ದು ಈ ಒಂದು ಯೋಜನೆಯ ಧ್ಯೇಯ ವಾಕ್ಯವಾಗಿರುತ್ತೆ. ಸೊ ಈ ಒಂದು ಯೋಜನೆಯ ಮೂಲ ಉದ್ದೇಶಗಳನ್ನು ನಾವು ನೋಡ್ತಾ ಹೋದರೆ, ಕೃಷಿ ಸರಕುಗಳಲ್ಲಿ
ಪ್ಯಾನ್ ಇಂಡಿಯಾ ಮಟ್ಟದಲ್ಲಿ ವ್ಯಾಪಾರವನ್ನು ಸುಗಮಗೊಳಿಸುವಂಥದ್ದು, ಉತ್ಪನ್ನಗಳ ಗುಣಮಟ್ಟದ ಆಧಾರದ ಮೇಲೆ ಪಾರದರ್ಶಕ ಹರಾಜು ಪ್ರಕ್ರಿಯೆ ಮೂಲಕ ಉತ್ತಮ ಬೆಲೆ ಆವಿಷ್ಕಾರವನ್ನು ಒದಗಿಸುವಂಥದ್ದು, ಹಾಗೆ ಸಕಾಲಿಕ ಆನ್ಲೈನ್ ಪಾವತಿಯನ್ನು ಮಾಡುವಂಥದ್ದು. ನಂತರದಲ್ಲಿ ಒಬ್ಬ ವ್ಯಾಪಾರಿಗೆ ಒಂದೇ ಪರವಾನಗಿಯನ್ನು ನೀಡುವಂಥದ್ದು. ಸೊ ಪರವಾನಗಿ ಅಂತ ಹೇಳಿದ್ರೆ ಲೈಸೆನ್ಸ್ ಅಂತ ಹೇಳಿ ನೋಡ್ಬೋದು. ಈ ಒಂದು ಲೈಸೆನ್ಸ್ ರಾಜ್ಯದ ಎಲ್ಲ ಮಾರುಕಟ್ಟೆಗಳಲ್ಲಿ ಮಾನ್ಯವಾಗಿರುತ್ತೆ. ಇದಿಷ್ಟು ಕೂಡ ಎಲೆಕ್ಟ್ರಾನಿಕ್ ನ್ಯಾಷನಲ್ ಅಗ್ರಿಕಲ್ಚರಲ್ ಮಾರ್ಕೆಟ್ಗೆ ಸಂಬಂಧಪಟ್ಟಂಥ ಮಾಹಿತಿ ಆಗಿರುತ್ತೆ. ಸೊ ನಂತರದಲ್ಲಿ ನಾವು ಡಿಜಿಲಾಕರನ್ನು ನೋಡ್ಬೋದು. ಸೊ ಡಿಜಿಲಾಕರ್ನ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಹಿಂದಿನ ತರಗತಿಯಲ್ಲಿ ನಾನು ಹೇಳಿದ್ದೇನೆ. ಸೊ ಇದು ಒಂದು ಪ್ರಮುಖ ದಾಖಲೆಗಳನ್ನು ಡಿಜಿಟಲ್ ರೂಪದಲ್ಲಿ ಸುರಕ್ಷಿತವಾಗಿ ಸಂಗ್ರಹಿಸಲು ಮತ್ತು ಪ್ರವೇಶಿಸಲು ಕ್ಲೌಡ್ ಆಧಾರಿತವಾದಂತಹ ವೇದಿಕೆ ಆಗಿರುತ್ತೆ ಅಂತ ಹೇಳಿ ನೋಡ್ಬೋದು. ಸೊ ನಮ್ಮ ಆಧಾರ್ ಕಾರ್ಡ್ ಆಗಿರ್ಬೋದು, ಪಾನ್ ಕಾರ್ಡ್ ಆಗಿರ್ಬೋದು, SSLC ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಡಿಗ್ರಿ ಮಾರ್ಕ್ಸ್ ಕಾರ್ಡ್ ಆಗಿರ್ಬೋದು, ಪ್ರತಿಯೊಂದು ದಾಖಲೆಗಳನ್ನು ನಾವು ಡಿಜಿಟಲ್ ರೂಪದಲ್ಲಿ ಏನು ಮಾಡ್ಬೋದು, ಡಿಜಿಲಾಕರ್ನಲ್ಲಿ ಸಂಗ್ರಹವನ್ನು ಮಾಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರದಲ್ಲಿ ಭೀಮ್ UPI ಅಂತ ಹೇಳಿ ಬರುತ್ತೆ. ಸ್ಮಾರ್ಟ್ಫೋನ್ಗಳನ್ನು ಬಳಸಿಕೊಂಡು ಸುರಕ್ಷಿತ ಪೀರ್ ಟು ಪೀರ್ ವಹಿವಾಟುಗಳನ್ನು ಸಕ್ರಿಯವನ್ನಗೊಳಿಸುವಂತಹ ಡಿಜಿಟಲ್ ಪಾವತಿ ವ್ಯವಸ್ಥೆ ಆಗಿರುತ್ತೆ. ಸೊ ನಾವೆಲ್ಲರೂ ಕೂಡ UPIನ ಬಳಕೆಯನ್ನು ಮಾಡ್ತಾ ಇರ್ತೀವಿ. ಸೊ ಭೀಮ್ UPI IOP ಅಂತ ಹೇಳಿದ್ರೆ, ಸೊ ಭೀಮ್ ಅಂತ ಹೇಳಿದ್ರೆ ಭಾರತ್ ಇಂಟರ್ಫೇಸ್ ಫಾರ್ ಮನಿ ಅಂತ ಹೇಳಿ, UPI ಅಂತ ಹೇಳಿದ್ರೆ ಯೂನಿಫೈಡ್ ಪೇಮೆಂಟ್ಸ್ ಇಂಟರ್ಫೇಸ್ ಅಂತ ಹೇಳಿ, ಹಾಗೆ IOP ಅಂತ ಹೇಳಿದ್ರೆ ಇಂಟರ್ ಒಪ್ಯಾರಬಿಲಿಟಿ ಪ್ಲಾಟ್ಫಾರ್ಮ್ಸ್ ಅಂತ ಹೇಳಿ ಬರುತ್ತೆ. ಸೊ ಇಲ್ಲಿ ಇಟ್ ಅಲೋಸ್ ಟು ಯೂಸರ್ ಟು ಸೆಂಡ್ ಆ್ಯಂಡ್ ರಿಸೀವ್ ಮನಿ ಫಾರ್ ಅಕ್ರಾಸ್ ವೇರಿಯಸ್ ಪೇಮೆಂಟ್ ಪ್ಲಾಟ್ಫಾರ್ಮ್ಸ್ ಲೈಕ್ ಗೂಗಲ್ ಪೇ, ಫೋನ್ಪೇ, ಪೇಟಿಎಮ್ ಥ್ರೂ ದ ಭೀಮ್ ಸಿಸ್ಟಮ್ ಮ್ಯಾನೇಜ್ಡ್ ಬೈ NPCI ಅಂದರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾ ಅಂತ ಹೇಳಿ. ಸೊ ನಾವಿಲ್ಲಿ ನೋಡ್ತಾ ಇರ್ಬೋದು, ಭೀಮ್ UPI ಅನ್ನುವಂಥದ್ದು ಪ್ರಮುಖ ಪೇಮೆಂಟ್ ಪ್ಲ್ಯಾಟ್ಫಾರ್ಮ್ಗಳಾದಂತಹ ಗೂಗಲ್ ಪೇ ಆಗಿರ್ಬೋದು, ಫೋನ್ಪೇ ಆಗಿರ್ಬೋದು, ಪೇಟಿಎಮ್ ಆಗಿರ್ಬೋದು. ಸೊ ಇಲ್ಲಿ ಮನಿಯನ್ನು ರಿಸೀವ್ ಮಾಡ್ಕೊಳ್ಳಿಕ್ಕೆ ಮತ್ತು ಸೆಂಡ್ ಮಾಡ್ಕೊಳ್ಳಿಕ್ಕೆ ಅವಕಾಶವನ್ನು ಮಾಡಿಕೊಡುತ್ತೆ. ಸೊ ತದನಂತರದಲ್ಲಿ ಈ ಭೀಮ್ UPI ಅನ್ನುವಂಥದ್ದನ್ನು ಮ್ಯಾನೇಜ್ ಮಾಡೋರು ಯಾರು ಅಂದರೆ ನ್ಯಾಷನಲ್ ಪೇಮೆಂಟ್ ಕಾರ್ಪೊರೇಷನ್ ಆಫ್ ಇಂಡಿಯಾದವರು ಆಗಿರ್ತಾರೆ. ಓಕೆ, ಸೊ ಇದಾದ ನಂತರದಲ್ಲಿ ಸೊ ನೋಡ್ಬೋದು UPIಯಿಂದ ಯಾವುದೆಲ್ಲ ಒಂದು ಬೆನಿಫಿಟ್ಸ್ ಇದೆ ಅಂತ ಹೇಳಿ. ಓಕೆ, ಸೊ ಇಲ್ಲಿ UPIಯನ್ನು ಅಳವಡಿಕೆಯನ್ನು ಮಾಡಿಕೊಂಡಿರುವಂತಹ ರಾಷ್ಟ್ರಗಳ ಬಗ್ಗೆ ಮಾಹಿತಿಯನ್ನು ಕೊಟ್ಟಿದ್ದಾರೆ. ಸೊ ಪ್ರಶ್ನೆ ಬರೋ ಸಾಧ್ಯತೆ ಇಲ್ಲಿ ಜಾಸ್ತಿ ಇರುತ್ತೆ. ಉದಾಹರಣೆಗೆ ನೋಡೋದಾದರೆ UK ಇದೇನು ಮಾಡುತ್ತೆ ಅಂದರೆ ಟು ಎನ್ಹಾನ್ಸ್ ಕ್ರಾಸ್ ಬಾರ್ಡರ್ ಪೇಮೆಂಟ್ ಟು ಯೂಸಿಂಗ್ UPI IDs ಅಂತ ಹೇಳಿ. ಸೊ ಬಾರ್ಡರನ್ನು ಕ್ರಾಸ್ ಮಾಡುವಂತಹ ಟೈಮಲ್ಲಿ UPI IDಸನ್ನು ಬಳಕೆ ಮಾಡಿಕೊಳ್ಳಿಕ್ಕೆ UK ಅನ್ನುವಂಥದ್ದು ಪರ್ಮಿಷನನ್ನು ಕೊಟ್ಟಿದೆ ಮತ್ತು ಅಳವಡಿಕೆಯನ್ನು ಮಾಡಿಕೊಂಡಿದೆ. ನಂತರದಲ್ಲಿ ಫ್ರಾನ್ಸ್ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಟು ಅಲೋ UPI ಪೇಮೆಂಟ್ಸ್ ಫಾರ್ ದ ಸ್ಟೂಡೆಂಟ್ ಮತ್ತು ಟೂರಿಸ್ಟ್ಗಳಿಗೆ ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. UAE ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಕ್ರಾಸ್ ಬಾರ್ಡರ್ UPI ಪೇಮೆಂಟ್ ಎನೇಬಲನ್ನು ಮಾಡಿದ್ದಾರೆ. ನಂತರದಲ್ಲಿ ನೇಪಾಳ ಅಂತ ಬಂದಂಥ ಸಂದರ್ಭದಲ್ಲಿ P2B, P2M ಆ್ಯಂಡ್ ಕ್ರಾಸ್ ಬಾರ್ಡರ್ ಪೇಮೆಂಟ್ ಮೇಡ್ ಆಪರೇಷನಲ್ ಅಂತ ಹೇಳಿ ಕೊಟ್ಟಿದ್ದಾರೆ. ಸೊ ನಂತರ ಒಮಾನ್ ಆಗಿರ್ಬೋದು, ಹಾಗೆ ಭೂತಾನ್ ಆಗಿರ್ಬೋದು, ಮಲೇಷ್ಯಾ ಆಗಿರ್ಬೋದು, ಸಿಂಗಾಪುರ್ ಆಗಿರ್ಬೋದು. ಸೊ ಇದಿಷ್ಟು ರಾಷ್ಟ್ರಗಳು ಒಂದಲ್ಲ ಒಂದು ರೀತಿಯಾಗಿ UPI ಪೇಮೆಂಟನ್ನು ಅಳವಡಿಕೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ತದನಂತರದಲ್ಲಿ ಅದರ್ ಏಷ್ಯನ್ ಕಂಟ್ರೀಸ್ ಅಂತ ಬಂದಾಗ UPI QR ಪೇಮೆಂಟ್ ಫಾರ್ ದ ಕಂಟ್ರೀಸ್ ಲೈಕ್ ಮಲೇಷ್ಯಾ, ಥೈಲ್ಯಾಂಡ್, ಫಿಲಿಪೈನ್ಸ್, ವಿಯೆಟ್ನಾಂ, ಕಂಬೋಡಿಯಾ, ಹಾಂಗ್ಕಾಂಗ್, ತೈವಾನ್, ಸೌತ್ ಕೊರಿಯಾ ಮತ್ತು ಜಪಾನ್. ಸೊ ಈ ರಾಷ್ಟ್ರಗಳು ಕೂಡ UPI ಪೇಮೆಂಟನ್ನು ಅಳವಡಿಕೆಯನ್ನು ಮಾಡ್ಕೊಂಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಿಷ್ಟು ಕೂಡ UPIಗೆ ಸಂಬಂಧಪಟ್ಟಂತಹ ಮಾಹಿತಿ ಆಗಿರುತ್ತೆ. ಸೊ ತದನಂತರದ ಒಂದು ಉಪಕ್ರಮಗಳನ್ನು ನಾವು ನೋಡ್ತಾ ಹೋದರೆ E-ಸೈನ್ ಫ್ರೇಮ್ವರ್ಕ್ ಅಂತ ಹೇಳಿ ಬರುತ್ತೆ. ಡಿಜಿಟಲ್ ಸಹಿಗಳನ್ನು ಬಳಸಿಕೊಂಡು ದಾಖಲೆಗಳ ಆನ್ಲೈನ್ ಸಹಿಯನ್ನು ಇದು ಅನುಮತಿಯನ್ನು ನೀಡುತ್ತೆ. ನಂತರ ಆಸ್ಪತ್ರೆ ಅಂತ ಹೇಳಿ ಬರುತ್ತೆ. ಡಿಜಿಟಲ್ನ ಮುಖಾಂತರ ಅಂದರೆ ಆನ್ಲೈನ್ ನೋಂದಣಿ ಆಗಿರ್ಬೋದು ಅಥವಾ ಆರೋಗ್ಯ ದಾಖಲೆಗಳ ಪ್ರವೇಶ ಆಗಿರ್ಬೋದು. ಸೊ ಈ ಒಂದು ವ್ಯವಸ್ಥೆಗಳಿಗೆ ಆನ್ಲೈನ್ನ ಮುಖಾಂತರ ಆಸ್ಪತ್ರೆ ಸೇವೆಗಳನ್ನು ನೀಡ್ತಾ ಹೋಗ್ತಾರೆ. ನಂತರ MyGovernment.in ಬರುತ್ತೆ. ಸೊ ಈ ಒಂದು ವೆಬ್ಸೈಟ್ಗೆ ಭೇಟಿ ಕೊಟ್ಟಂಥ ಸಂದರ್ಭದಲ್ಲಿ ನಾಗರಿಕರು ಭಾಗವಹಿಸುವ ರೀತಿಯಲ್ಲಿ ಸ್ಟೂಡೆಂಟ್ಸ್ ಆಗಿರ್ಬೋದು ಅಥವಾ ನಾಗರಿಕರು ಆಗಿರ್ಬೋದು, ಸೊ ಎಲ್ಲರೂ ಭಾಗವಹಿಸುವ ರೀತಿಯಲ್ಲಿ ಕ್ವಿಜ್ಗಳನ್ನು ನಡೆಸ್ತಾರೆ. ಹಾಗೆ
ಚರ್ಚೆಗಳನ್ನು ನಡೆಸ್ತಾರೆ, ಭಾಷಣ ಸ್ಪರ್ಧೆಗಳನ್ನು ಏರ್ಪಡಿಸ್ತಾರೆ, ಆಡಳಿತಕ್ಕೆ ಸಂಬಂಧಪಟ್ಟಂತಹ ನೀತಿಗೆ ಸಂಬಂಧಪಟ್ಟಂತಹ ಚರ್ಚೆಗಳಾಗ್ತಾ ಇರುತ್ತೆ. ಸೊ ಅದರಲ್ಲಿ ನಾವು ಭಾಗವಹಿಸುವಂತಹ ಅವಕಾಶವನ್ನು ಈ ಒಂದು ವೇದಿಕೆ ಅವಕಾಶವನ್ನು ಮಾಡಿಕೊಟ್ಟಿದೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಿಷ್ಟು ಕೂಡ ಡಿಜಿಟಲ್ ಇಂಡಿಯಾದ ಅಡಿಯಲ್ಲಿ ಜಾರಿಯಾಗಿರುವಂತಹ ಉಪಕ್ರಮಗಳು ಆಗಿರುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ, ಇದು MyGovernment.in ವೆಬ್ಸೈಟ್ ಆಗಿರುತ್ತೆ. ಸೊ ಈ ಒಂದು ವೆಬ್ಸೈಟು ಜುಲೈ 26, 2014 ಆರಂಭವಾಗುತ್ತೆ. ಪ್ರಸ್ತುತವಾಗಿ MyGovernment.in 30 ಮಿಲಿಯನ್ಗಿಂತ ಹೆಚ್ಚಿನ ಜನರು ನೋಂದಾಯಿತ ಬಳಕೆದಾರರು ಇದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದ್ರ ಬಗ್ಗೆ ನೋಡ್ತಾ ಹೋಗೋಣ, ಯಾಕೆಂದರೆ ಪ್ರಶ್ನೆ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಇಲ್ಲಿ ಮೈ ಗೌರ್ಮೆಂಟ್ ಅನ್ನುವಂಥದ್ದು ಒಂದು ಭಾರತ ಸರ್ಕಾರದ ನಾಗರಿಕ ವೇದಿಕೆಯಾಗಿ ಸ್ಥಾಪನೆಯಾಗಿದೆ. ಸೊ ಈ ಒಂದು ವೇದಿಕೆಯಲ್ಲಿ ನೀತಿ ನಿರೂಪಣೆಗಾಗಿ ನಾಗರಿಕರೊಂದಿಗೆ ತೊಡಗಿಸಿಕೊಳ್ಳಲು ಮತ್ತು ಸಾರ್ವಜನಿಕರ ಹಿತಾಸಕ್ತಿಯನ್ನು ಹಾಗೂ ಕಲ್ಯಾಣದ ಸಮಸ್ಯೆಗಳ ಕುರಿತು, ವಿಷಯಗಳ ಕುರಿತು ಜನರ ಅಭಿಪ್ರಾಯಗಳನ್ನು ಪಡೀಲಿಕ್ಕೆ ಇರುವಂತಹ ಒಂದು ವೇದಿಕೆ ಅಂತ ಹೇಳಿ ನಾವು ನೋಡ್ಬೋದು. ಓಕೆ, ಸೊ ಇಲ್ಲಿ ಬಹುತೇಕ ಎಲ್ಲ ಸರ್ಕಾರಿ ಇಲಾಖೆಗಳು ಏನು ಮಾಡುತ್ತೆ, ತಮ್ಮ ನಾಗರಿಕರಿಗೆ ನೀಡಲಾಗುತ್ತಿರುವಂತಹ ಸೇವೆಗಳ ಕುರಿತು ಅಭಿಪ್ರಾಯವನ್ನು ಪಡೆಯಲು ಕೆಲವೊಂದಿಷ್ಟು ಕ್ವಿಜ್ಗಳನ್ನು ನಡೆಸ್ತಾರೆ. ಹಾಗೆ ಇತರೆ ಕಾರ್ಯಕ್ರಮಗಳನ್ನು ಈ ಒಂದು ವೇದಿಕೆಯಲ್ಲಿ ನಡೆಸ್ತಾರೆ. ಉದಾಹರಣೆಗೆ ಚರ್ಚೆಗಳಾಗಿರ್ಬೋದು, ಸಮೀಕ್ಷೆಗಳಾಗಿರ್ಬೋದು, ಬ್ಲಾಗ್ಗಳಾಗಿರ್ಬೋದು, ಮಾತುಕತೆಗಳು, ರಸಪ್ರಶ್ನೆಗಳು, ಹೀಗೆ ಭಾಳಷ್ಟು ಕಾರ್ಯಕ್ರಮಗಳು ನಡೀತಾ ಇರುತ್ತೆ. ಸೊ ನೀವಿಲ್ಲಿ ನೋಡ್ತಾ ಇದ್ದೀರಾ, ಗ್ರೂಪ್ಸ್ ಇರುತ್ತೆ, ನಂತರದಲ್ಲಿ ಪೋಲ್ಸ್ ಅಥವಾ ಸರ್ವೇಸ್ ಇರುತ್ತೆ, ನಂತರ ಟಾಕ್ಸ್ ಇರುತ್ತೆ, ಬ್ಲಾಗ್ಸ್ ಇರುತ್ತೆ, ಡಿಸ್ಕಸ್ ಇರುತ್ತೆ, ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು ಜಾರಿಗೆ ತೊಗೊಂಬರ್ತಾರೆ. ಸೊ ಉದಾಹರಣೆಗೆ ವೀಕ್ಷಿತ್ ಭಾರತ್ ಅಂತ ಹೇಳಿ ಒಂದು ಕ್ವಿಝನ್ನು ಕೂಡ ನಡೆಸ್ತಾ ಇದ್ದಾರೆ. ಸೊ ಈ ಕ್ವಿಝಲ್ಲಿ ನೀವು ಕೂಡ ಭಾಗವಹಿಸ್ಬೋದು. MyGovernment.in ಏನಿರುತ್ತೆ, ಸೊ ಅಲ್ಲಿಗೆ ಲಾಗಿನ್ ಆಗೋದ್ರ ಮೂಲಕ ಕ್ವಿಝಲ್ಲಿ ಭಾಗವಹಿಸ್ಬೋದಾಗಿರುತ್ತೆ. ನಂತರದಲ್ಲಿ ವೀಕ್ಷಿತ್ ಭಾರತ್ ಬಿಲ್ಡೋತಾನ್ ಅಂತ ಹೇಳಿ ಮತ್ತೊಂದು ಕ್ವಿಝನ್ನು ಮಾಡ್ತಾ ಇದ್ದಾರೆ. ಆಲ್ಮೋಸ್ಟ್ ಪ್ರತಿಯೊಂದು ಕಾರ್ಯಕ್ರಮಗಳಿಗೆ ಪ್ರತಿಯೊಬ್ಬರು ಕೂಡ ಭಾಗವಹಿಸಲಿಕ್ಕೆ ಅವಕಾಶವನ್ನು ಮಾಡಿಕೊಟ್ಟಿರ್ತಾರೆ. ಓಕೆ, ಸೊ ಇಲ್ಲಿ ನೋಡ್ತಾ ಇದ್ದೀರಾ ಯಾವುದೆಲ್ಲ ರೀತಿಯಾದಂಥ ಕಾರ್ಯಕ್ರಮಗಳು ಜಾರಿಯಲ್ಲಿದೆ ಅಂತ ಹೇಳಿ. ಓಕೆ, ಸೊ ನಂತರ ಸೊ ಈಗ ವೀಕ್ಷಿತ್ ಭಾರತ್ನ ಕುರಿತು ಜಸ್ಟ್ ಈಗ ಒಂದು ಕ್ವಿಜ್ ನಡೀತಾ ಇದೆ ಅಂತ ಹೇಳಿ ನೋಡಿದ್ವಿ. ಹಾಗಾದರೆ ವೀಕ್ಷಿತ್ ಭಾರತ್ ಅಂದರೆ ಏನು? ಸೊ ಇದ್ರ ಮೇಲೂ ಕೂಡ ಪ್ರಶ್ನೆ ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಓಕೆ, ಸೊ ವೀಕ್ಷಿತ್ ಭಾರತ್ನ ಬಗ್ಗೆ ಅಧ್ಯಯನವನ್ನು ಮಾಡ್ತಾ ಹೋಗೋಣ. ವೀಕ್ಷಿತ್ ಭಾರತ್ ಅಟ್ 2047 ಅಂತ ಇದೆ. ಸೊ ಏನಿದು ಅಂತ ಹೇಳಿ ನಾವು ನೋಡೋದಾದರೆ, ನಮ್ಮ ಭಾರತ ದೇಶವನ್ನು ಅಭಿವೃದ್ಧಿ ಹೊಂದಿದಂತಹ ರಾಷ್ಟ್ರವನ್ನಾಗಿ, ಸಮೃದ್ಧ ಮತ್ತು ಆಧುನಿಕ ರಾಷ್ಟ್ರವನ್ನಾಗಿ ಸಾಧಿಸಲಿಕ್ಕೆ 2047 ಅನ್ನುವಂಥದ್ದು ನಮಗೆ ಒಂದು ಗುರಿಯಾಗಿರುವಂತಹ ಒಂದು ವರ್ಷವಾಗಿದೆ. ಅಂದರೆ 2047 ವೇಳೆಗೆ ನಮ್ಮ ರಾಷ್ಟ್ರ ಅನ್ನುವಂಥದ್ದು ಪ್ರತಿಯೊಂದು ವಿಭಾಗದಲ್ಲಿ ಅಭಿವೃದ್ಧಿ ಹೊಂದಿದಂಥ ರಾಷ್ಟ್ರವಾಗಬೇಕು, ಸಮೃದ್ಧ ಮತ್ತು ಆಧುನಿಕ ರಾಷ್ಟ್ರವಾಗಿ ಹೊರಹೊಮ್ಮಬೇಕು ಅನ್ನುವಂಥದ್ದು ವೀಕ್ಷಿತ್ ಭಾರತ್ನ ಯೋಜನೆಯ ಒಂದು ಪ್ರಮುಖ ಮೂಲ ಉದ್ದೇಶ ಆಗಿರುತ್ತೆ. ಸೊ ಈ ಒಂದು ಯೋಜನೆಯಲ್ಲಿ ಪ್ರವಾಸೋದ್ಯಮದಿಂದ ಹಿಡಿದು ಕೃಷಿಯವರೆಗೆ ಎಲ್ಲ ವಲಯಗಳಲ್ಲಿ ಆಧುನೀಕರಣ, ನಾವೀನ್ಯತೆ ಮತ್ತು ತಂತ್ರಜ್ಞಾನವನ್ನು ಅಳವಡಿಕೆ ಮಾಡಿಕೊಳ್ಳೋದ್ರ ಮೂಲಕ ವೀಕ್ಷಿತ್ ಭಾರತವನ್ನು ನಿರ್ಮಿಸುವಂಥದ್ದು ಈ ಒಂದು ಯೋಜನೆಯ ಗುರಿಯಾಗಿರುತ್ತೆ. ಸೊ ಇಲ್ಲಿ ನಾಗರಿಕರ ಜೀವನದಲ್ಲಿ ಸರ್ಕಾರದ ಹಸ್ತಕ್ಷೇಪವನ್ನು ಕಡಿಮೆ ಮಾಡುವಂಥದ್ದು ಪ್ರಮುಖವಾದ ಅಂಶ ಆಗಿರುತ್ತೆ ಅಂತ ಹೇಳಿ ನಾವು ನೋಡ್ಬೋದು. ಸೊ ನಂತರದಲ್ಲಿ ರಕ್ಷಣೆಗೆ ಸಂಬಂಧಪಟ್ಟ ಹಾಗೆ ನಮ್ಮ ಭಾರತವು ರಕ್ಷಣಾ ಕ್ಷೇತ್ರದಲ್ಲಿ ಸ್ವಾವಲಂಬನೆಯನ್ನು ಸಾಧಿಸಲಿಕ್ಕೆ ಬೇಕಾಗಿರುವಂತಹ ಎಲ್ಲ ಯೋಜನೆಗಳನ್ನು ಜಾರಿ ಮಾಡುವಂಥದ್ದು. ಹಣಕಾಸು ವಲಯ ಮತ್ತು ಆರ್ಥಿಕತೆ ಅಂತ ಹೇಳಿ ಬಂದಂಥ ಸಂದರ್ಭದಲ್ಲಿ ಭಾರತವು ತಲಾ ಆದಾಯವನ್ನು ಯಶಸ್ವಿಯಾಗಿ ದ್ವಿಗುಣಗೊಳಿಸಿದೆ ಹಾಗೂ ಉದ್ಯೋಗ ಮತ್ತು ಸ್ವ ಉದ್ಯೋಗದಲ್ಲಿ ಒಂದು ಪ್ರಗತಿಯನ್ನು ಸಾಧಿಸಿದೆ. ಬ್ಯಾಂಕಿಂಗ್ ವಲಯದಲ್ಲಿನ ಸುಧಾರಣೆಗಳಾಗಿರ್ಬೋದು ಅಥವಾ MSMEಗಳಿಗೆ ನೀಡಲಾಗುವಂತಹ ಬೆಂಬಲ ಆಗಿರ್ಬೋದು. ಸೊ ಇವೆಲ್ಲದಕ್ಕೂ ಸಂಬಂಧಪಟ್ಟಂತಹ ಉಪಕ್ರಮಗಳನ್ನು ಜಾರಿ ಮಾಡುವಂಥದ್ದು. ನಂತರದಲ್ಲಿ ಕೃಷಿ ಕ್ಷೇತ್ರದಲ್ಲಿ ಪರಿವರ್ತನೆಯನ್ನು ಜಾರಿಗೆ ತರುವಂಥದ್ದು. ನಾವು ಭಾರತ ವಿಶ್ವಮಟ್ಟದಲ್ಲಿ ಪೌಷ್ಟಿಕಾಂಶವನ್ನು ಬಲಪಡಿಸಬೇಕು, ಹಾಗೆ ಭಾರತದ ಸಣ್ಣ ರೈತರನ್ನು ಬೆಂಬಲಿಸಬೇಕು ಅನ್ನುವಂಥದ್ದು ವೀಕ್ಷಿತ್ ಭಾರತ್ನ ಉದ್ದೇಶ ಆಗಿರುತ್ತೆ ಅಂತ ಹೇಳಿ ನೋಡ್ಬೋದು. ಸೊ ನಂತರದಲ್ಲಿ ಶಾಂತಿಗೆ ನಮ್ಮ ಬದ್ಧತೆ, ಅಂದರೆ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಶಾಂತಿ ಮತ್ತು ಭದ್ರತೆಯನ್ನು ಕಾಪಾಡಿಕೊಳ್ಳುವಂಥದ್ದು. ಸೊ ನಂತರ
ಸಬಲೀಕರಣ ಮತ್ತು ಅಭಿವೃದ್ಧಿ ಕುರಿತಾದಂತಹ ಮಾಹಿತಿಗಳಿದೆ. ಸೊ ಇದರಲ್ಲಿ ಬಡವರಾಗಿರ್ಬೋದು, ಮಧ್ಯಮ ವರ್ಗ, ಹಿಂದುಳಿದವರು, ನಗರ ಜನಸಂಖ್ಯೆ, ಯುವ ಜನರನ್ನ ಸಬಲೀಕರಣಗೊಳಿಸುವಂತಹ ಯೋಜನೆಗಳನ್ನ, ಸುಧಾರಣೆಗಳನ್ನ ಜಾರಿಗೆ ತರುವಂಥದ್ದು. ನಂತರ ಶಿಕ್ಷಣ, ಮಹಿಳಾ ಸುರಕ್ಷತೆ, ಸಬಲೀಕರಣ, ದೂರದ ಪ್ರದೇಶಗಳಲ್ಲಿ ಶಿಕ್ಷಣ ಮತ್ತು ಆರೋಗ್ಯ ಸೇವೆಗೆ ಪ್ರವೇಶವನ್ನ ಖಚಿತಪಡಿಸುವಂಥದ್ದು. ಸೊ ನಂತರದಲ್ಲಿ ಇಲ್ಲೊಂದು ಮಂತ್ರ ಇದೆ, ಅಂದರೆ ಧ್ಯೇಯ ವಾಕ್ಯವಿದೆ, ಸಬ್ಕಾ ಸಾಥ್ ಸಬ್ಕಾ ವಿಕಾಸ್ ಅಂತ ಹೇಳಿ. ಅಂದರೆ ಎಲ್ರಿಗೂ ಕೂಡ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಸೊ ಎಲ್ಲರನ್ನ ತಲುಪಬೇಕು ಅನ್ನುವಂಥದ್ದು ಒಂದು ಉದ್ದೇಶವಾಗಿರುತ್ತೆ. ನಂತರದಲ್ಲಿ ಕೈಗಾರಿಕೆಗಳಿಗೆ ಅಭಿವೃದ್ಧಿ ಅಂತ ಹೇಳಿ. ಸೊ ಈಗ ಪ್ರಸಿದ್ಧವಾದಂತಹ ವೋಕಲ್ ಫಾರ್ ಲೋಕಲ್ ಅನ್ನು ನಾವು ನೋಡ್ತಾ ಇದ್ದೀವಿ. ಸೊ ಇದು ಆರ್ಥಿಕ ಅಭಿವೃದ್ಧಿಗೆ ಒಂದು ಹೊಸ ಚೈತನ್ಯ ಅಂತ ಹೇಳ್ಬೋದು. ನಂತರದಲ್ಲಿ ಒಂದು ಜಿಲ್ಲೆ ಒಂದು ಉತ್ಪನ್ನವನ್ನು ಕೂಡ ನೋಡ್ತಾ ಇದ್ದೀವಿ. ಸೊ ಮೇಡ್ ಇನ್ ಇಂಡಿಯಾ ಆಗಿರ್ಬೋದು, ಸ್ಟಾರ್ಟಪ್ ಇಂಡಿಯಾ ಆಗಿರ್ಬೋದು, ಸೊ ಇವೆಲ್ಲವೂ ಕೂಡ ವೀಕ್ಷಿತ್ ಭಾರತ್ನ ಒಂದು ಉಪಕ್ರಮಗಳು ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ನಂತರ ನವೀಕರಿಸಬಹುದಾದಂತಹ ಇಂಧನ, ಅಂದರೆ ಇಂಧನ ಕ್ಷೇತ್ರದಲ್ಲಿ ನಮ್ಮ ಭಾರತ ವಿಶ್ವ ಮಟ್ಟದಲ್ಲಿ ಸ್ವಾವಲಂಬಿ ಆಗಲಿಕ್ಕೆ ಹಲವಾರು ಯೋಜನೆಗಳನ್ನು ಜಾರಿಗೆ ತಗೊಂಡ್ಬಂದಿದ್ದಾರೆ ಅಂತ ಹೇಳಿ ನೋಡ್ಬೋದು. ಸೊ ಅದರಲ್ಲಿ ಪ್ರಧಾನಮಂತ್ರಿ ಸೂರ್ಯಘರ್ ಯೋಜನೆ ಕೂಡ ಒಂದಾಗಿರುತ್ತೆ. ನಂತರದಲ್ಲಿ ಕ್ರೀಡೆಗಳ ಕುರಿತು ಭಾರತದ ಯುವಕರಿಗೆ ತರಬೇತಿಯನ್ನು ನೀಡಿ ವಿಶ್ವದ ಕೌಶಲ್ಯ ರಾಜಧಾನಿಯನ್ನಾಗಿ ಮಾಡುವಂಥದ್ದು ವೀಕ್ಷಿತ್ ಭಾರತ್ನ ಒಂದು ಪ್ರಮುಖ ಮೂಲ ಉದ್ದೇಶವಾಗಿರುತ್ತೆ. ಇದರ ಅಡಿಯಲ್ಲಿ ನಾವು 2036ರಲ್ಲಿ ಒಲಿಂಪಿಕ್ಸನ್ನು ಭಾರತದಲ್ಲಿ ಆಯೋಜನೆಯನ್ನು ಮಾಡಲಿಕ್ಕೆ ಗುರಿಯನ್ನು ಕೂಡ ಇಟ್ಕೊಂಡಿದ್ದಾರೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇದಿಷ್ಟು ಕೂಡ ವೀಕ್ಷಿತ್ ಭಾರತ್ ಆ್ಯಕ್ಟ್ 2047 ಸಾಧನೆಯನ್ನು ಮಾಡಲಿಕ್ಕೆ ನಮ್ಮ ಭಾರತದಲ್ಲಿ ಜಾರಿಯಾಗಿರುವಂತಹ ಉಪಕ್ರಮಗಳು ಆಗಿರುತ್ತೆ. ಸೊ ನಾವಾಗಲೇ ನೋಡಿದ್ವಿ ವೀಕ್ಷಿತ್ ಭಾರತ್ ಬಿಲ್ಡೋಥಾನ್ ಅಂತ ಹೇಳಿ ಒಂದು ಕ್ವಿಜ್ ನಡೀತಾ ಇದೆ ಅಂತ ಹೇಳಿ. ಸೊ ಇದ್ರ ಬಗ್ಗೆ ನಾವು ನೋಡ್ತಾ ಹೋಗೋಣ. ಶಿಕ್ಷಣ ಸಚಿವಾಲಯದ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ, ಅಟಲ್ ಇನೋವೇಷನ್ ಮಿಷನ್ ಹಾಗೂ ನೀತಿ ಆಯೋಗ ಮತ್ತು AICTE ಸಹಯೋಗದೊಂದಿಗೆ ಅಕ್ಟೋಬರ್ 13, 2025 ವೀಕ್ಷಿತ್ ಭಾರತ್ ಬಿಲ್ಡೋಥಾನ್ 2025 ಆಯೋಜನೆಯನ್ನು ಮಾಡಿತ್ತು. ಇದು ರಾಷ್ಟ್ರವ್ಯಾಪ್ತಿ ನಾವೀನ್ಯತೆ ಆಂದೋಲನವಾಗಿದ್ದು ಭಾರತದ 3 ಲಕ್ಷಕ್ಕೂ ಹೆಚ್ಚು ಮಾಧ್ಯಮಿಕ ಮತ್ತು ಹಿರಿಯ ಮಾಧ್ಯಮಿಕ ಶಾಲೆಗಳ 5 ಕೋಟಿಗೂ ಹೆಚ್ಚು ವಿದ್ಯಾರ್ಥಿಗಳು ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದರು ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಓಕೆ, ಸೊ ಇದಾದ ನಂತರದಲ್ಲಿ ಈ ಒಂದು ಸ್ಕೀಮ್ ಇದೆಯಲ್ಲ, ಇದು ಈ ತರಗತಿಯ ಕೊನೆಯ ಸ್ಕೀಮ್ ಆಗಿರುತ್ತೆ. ಉಮಾಂಗ್ ಅಂತ ಹೇಳಿ, ಅಂದರೆ ಯೂನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್ ಅಂತ ಹೇಳಿ ಇದನ್ನು 2017ರಲ್ಲಿ ಜಾರಿಯನ್ನು ಮಾಡಲಾಗುತ್ತೆ. ಸೊ ಈ ಒಂದು ಆ್ಯಪ್ ಏನಿದೆಯಲ್ಲ, ಇದು ಮೆನಿ ಗೌರ್ಮೆಂಟ್ ಸ್ಕೀಮ್ಸ್ಗಳನ್ನು ಒಳಗೊಂಡಿರುತ್ತೆ. ಸೊ ಈ ಒಂದು ಆ್ಯಪನ್ನು ಓಪನ್ ಮಾಡಿದ್ರೆ ಸಾಕು, ನಮಗೆ ಸೆಂಟ್ರಲ್ ಆಗಿರ್ಬೋದು, ಸ್ಟೇಟ್ ಆಗಿರ್ಬೋದು, ಲೋಕಲ್ ಬಾಡೀಸ್ ಆಗಿರ್ಬೋದು, ಅಥವಾ ಅದರ್ ಗೌರ್ಮೆಂಟ್ ಏಜೆನ್ಸೀಸ್ ಏನಿರುತ್ತೆ ಅವರು ನೀಡುವಂತಹ ಸ್ಕೀಮ್ಸ್ಗಳನ್ನು ನಾವು ಈ ಒಂದು ಆ್ಯಪ್ನಲ್ಲಿ ನೋಡ್ಬೋದಾಗಿರುತ್ತೆ. ಸೊ ಉದಾಹರಣೆಗೆ, ಓಕೆ, ಸೊ ಇಲ್ಲಿ ನೋಡ್ತಾ ಇದ್ದೀರಾ ನೀವು, ಅಗ್ರಿಕಲ್ಚರಲ್ ಮತ್ತು ರೂರಲ್ ಎನ್ವೈರ್ಮೆಂಟ್ ಅಂತ ಬಂದಾಗ 728 ಯೋಜನೆಗಳನ್ನು ನಾವು ನೋಡ್ಬೋದು. ಬ್ಯಾಂಕಿಂಗ್ ಮತ್ತು ಫೈನಾನ್ಷಿಯಲ್ ಸರ್ವಿಸ್ ಇನ್ಶೂರೆನ್ಸ್ ಅಂತ ಬಂದಂಥ ಸಂದರ್ಭದಲ್ಲಿ 290 ಸ್ಕೀಮ್ಸ್ಗಳನ್ನು ನೋಡ್ಬೋದು. ನಂತರದಲ್ಲಿ ಎಜುಕೇಷನ್ ಮತ್ತು ಲರ್ನಿಂಗ್ ಅಂತ ಬಂದಾಗ 1071 ಸ್ಕೀಮ್ಸ್ಗಳನ್ನು ನೋಡ್ಬೋದು. ಹೌಸಿಂಗ್ ಮತ್ತು ಶೆಲ್ಟರ್ ಅಂತ ಬಂದಂಥ ಸಂದರ್ಭದಲ್ಲಿ 117 ಸ್ಕೀಮ್ಸ್ಗಳನ್ನು ನೋಡ್ಬೋದು. ಒಟ್ಟಾರೆಯಾಗಿ ಉಮಾಂಗ್ ಅಂತ ಹೇಳಿದ್ರೆ ಹಲವಾರು ಸರ್ಕಾರದ ಯೋಜನೆಗಳನ್ನು ಒಳಗೊಂಡಿರುವಂತಹ ಒಂದು ಏಕೀಕೃತವಾದಂತಹ ವೇದಿಕೆ ಅಂತ ಹೇಳಿ ನಾವು ನೋಡ್ಬೋದಾಗಿರುತ್ತೆ. ಸೊ ಇಲ್ಲಿ ನೀವು ನೋಡ್ತಾ ಇದ್ದೀರಾ ಯಾವುದೆಲ್ಲ ಡಿಪಾರ್ಟ್ಮೆಂಟ್ ಬರುತ್ತೆ ಅಂತ ಹೇಳಿ. ಆಧಾರ್ ಇದೆ, ಅಜೀವಿಕಾ ಇದೆ, ಅಕಾಡೆಮಿಕ್ಸ್, ಬ್ಯಾಂಕ್ಸ್ ಆಫ್ ಕ್ರೆಡಿಟ್ಸ್ ಇದೆ, ನಂತರ ಅಗ್ರಿಕಲ್ಚರಲ್ ಡಿಪಾರ್ಟ್ಮೆಂಟ್ ಇದೆ, ನಂತರ ಅಂಡಮಾನ್ ನಿಕೋಬಾರ್ ಅಡ್ಮಿನಿಸ್ಟ್ರೇಷನ್ಸ್ ಇದೆ. ಸೊ ನಂತರದಲ್ಲಿ ಬ್ಯಾಕ್ವರ್ಡ್ ಕ್ಲಾಸಸ್ ವೆಲ್ಫೇರ್ ಡಿಪಾರ್ಟ್ಮೆಂಟ್ ಇದೆ, ಭಾರತ್ ಗ್ಯಾಸ್ ಇದೆ. ಸೊ ಹೀಗೆ ಪ್ರತಿಯೊಂದು ಇಲಾಖೆಗಳು, ಅಂದರೆ ಸರ್ಕಾರದಿಂದ, ಕೇಂದ್ರ ಸರ್ಕಾರ ಆಗಿರ್ಬೋದು, ರಾಜ್ಯ ಸರ್ಕಾರ ಆಗಿರ್ಬೋದು, ಅಥವಾ ಲೋಕಲ್ ಬಾಡೀಸ್ ಆಗಿರ್ಬೋದು, ಅಥವಾ ಅದರ್ ಗೌರ್ಮೆಂಟ್ ಏಜೆನ್ಸಿ ಆಗಿರ್ಬೋದು, ಸೊ ಇವರು ನೀಡುವಂತಹ ಸೇವೆಗಳ ಕುರಿತು ಒಂದೇ ಒಂದು ಏಕೀಕೃತವಾದಂತಹ ವೇದಿಕೆಯಲ್ಲಿ ನಾವು ಈ ಸೇವೆಗಳನ್ನು ಪಡಿಬಹುದಾಗಿರುತ್ತೆ. ಸೊ ಆ ಒಂದು ವೇದಿಕೆ ಯಾವುದು ಅಂತ ಹೇಳಿದ್ರೆ ಯೂನಿಫೈಡ್ ಮೊಬೈಲ್ ಅಪ್ಲಿಕೇಶನ್ ಫಾರ್ ನ್ಯೂ ಏಜ್ ಗವರ್ನೆನ್ಸ್ ಆಗಿರುತ್ತೆ. ಓಕೆ, ಸೊ ಇದಿಷ್ಟು ಕೂಡ ನಮ್ಮ ಭಾರತದಲ್ಲಿ ಈ ಆಡಳಿತಕ್ಕೆ ಸಂಬಂಧಪಟ್ಟಂತಹ ಯೋಜನೆಗಳು ಅಥವಾ ಉಪಕ್ರಮಗಳು ಆಗಿರುತ್ತೆ. ಸೊ ಇವುಗಳ ಬಗ್ಗೆ ಪ್ರಶ್ನೆಗಳು ಬರೋ ಸಾಧ್ಯತೆಗಳು ಜಾಸ್ತಿ ಇರುತ್ತೆ. ಸೊ ಇಲ್ಲಿವರೆಗೂ ನನ್ನ ತರಗತಿಯನ್ನು ಕೇಳಿದಂತಹ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು.